Welcome back to our channel Active Catalysts. In this video, we will be covering all the questions like model question paper 1, 2, June, July paper, makeup paper and December paper in questions with the solutions. Okay, many were asking me like, is it enough to practice with these questions? Nodi questions practice ige idishtu saku. For notes I have told, right? If you want to study anything extra, ಯು ಕ್ಯಾನ್ ಸ್ಟಡಿ, ಬಟ್ ಇದು ಮೋರ್ ದೆನ್ ಇನಫ್. ಯಾಕಂದರೆ ಈ ಟೈಪ್ ಆಫ್ ಕ್ವೆಶನ್ಸ್ ಸಾಲ್ವ್ ಮಾಡಿದಾಗ ಇವಾಗ ನೋಡಿ ಇಲ್ಲಿ ಇ ಕೊಟ್ಟಿದ್ದಾರೆ, ಈ ಪ್ಲೇಸಲ್ಲಿ ಎ ಕೊಟ್ಟರು ನಿಮಗೆ ಮಾಡೋಕ್ಕೆ ಬರಬೇಕು, ದ್ಯಾಟ್ಸ್ ಇಟ್. ಓಕೆ, ಸೊ ದಿಸ್ ಕವರ್ಸ್ ಆಲ್ಮೋಸ್ಟ್ ಎವ್ರಿ ಕೈಂಡ್ ಆಫ್ ಕ್ವೆಶನ್ಸ್, ನಾಟ್ ಜಸ್ಟ್ ಲೈಕ್ ನಾನು ಕೆಲವೊಂದು ಎಕ್ಸ್ಟ್ರಾ ಕ್ವೆಶನ್ಸ್ ಕೂಡ ಬರೆದಿದ್ದೀನಿ ಲಾಸ್ಟ್ ಎಂಡಲ್ಲಿ ಪ್ರತಿ ಮಾಡ್ಯೂಲಲ್ಲೂ. ಸೊ ದ್ಯಾಟ್ ವಿಲ್ ಬಿ ಇನಫ್. ಓಕೆ, ಯಾ. ಸೊ ಥರ್ಡ್ ಮಾಡ್ಯೂಲಲ್ಲಿ ಏನು ಇಂಪಾರ್ಟೆಂಟು ಅಂತ ಕೇಳಿದ್ರೆ ಆಂಬಿಗ್ಯುಯಸ್ ಮತ್ತು ನಾನ್ ಆಂಬಿಗ್ಯುಯಸ್, ಅನ್ಆಂಬಿಗ್ಯುಯಸ್ ಗ್ರಾಮರನ್ನು ಐಡೆಂಟಿಫೈ ಮಾಡಬೇಕು. ಸೊ ಆಂಬಿಗ್ಯುಯಸ್ ಅಂದರೆ ವಿ ಕ್ಯಾನ್ ಎಕ್ಸ್ಪ್ರೆಸ್ ಒನ್ ಗ್ರಾಮರ್ ಇನ್ 2 ಡಿಫ್ರೆಂಟ್ ವೇಸ್, ನೆನ್ಪಿಟ್ಕೊಳ್ಳಿ. ಓಕೆ, ಆ್ಯಂಡ್ ಲೆಫ್ಟ್ ಮೋಸ್ಟ್ ಡಿರೈವೇಷನ್ ಮತ್ತು ರೈಟ್ ಮೋಸ್ಟ್ ಡಿರೈವೇಷನ್ ಅಂತ ಬರುತ್ತೆ. ಲೆಫ್ಟ್ ಮೋಸ್ಟ್ ಡಿರೈವೇಷನಲ್ಲಿ ನಾವು ಲೆಫ್ಟ್ ವೇರಿಯೇಬಲನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀವಿ. ಇನ್ ಕೇಸ್ ಆಫ್ ರೈಟ್, we just substitute the right variable and we have something called as parse tree. Parse tree ಅಥವಾ derivation tree ಎರಡು ಒಂದೇ. ಇವಾಗ ನಾನು ಇಲ್ಲೆಲ್ಲಾದರೂ parse tree ಅಂತ ಅಂದ್ಬಿಟ್ಟು ಸೇಮ್ ಕ್ವೆಶನ್ ಎಕ್ಸಾಮಲ್ಲಿ ಡಿರೈವೇಷನ್ ಟ್ರೀ ಕೊಟ್ಟಾಗ ಇಫ್ ಯು ಡೋಂಟ್ ಡೂ, ಐ ಆಮ್ ನಾಟ್ ರೆಸ್ಪಾನ್ಸಿಬಲ್. ಯಾಕಂದರೆ ಸಿ ಎನ್ ಅಲ್ಲಿ ಅದೇ ಥರ ಆಗಿತ್ತು. ಲೈಕ್ ಸಿಮಿಲರ್ ಕ್ವೆಶನ್ಸ್ ಆಲ್ಸೋ ದೇ ವರ್ ನಾಟ್ ಏಬಲ್ ಟು ಐಡೆಂಟಿಫೈ. ಓಕೆ, ಹೋಗ್ತಾ ಒಂದೊಂದೇ ಡಿಸ್ಕಸ್ ಮಾಡೋಣ ವಿತ್ ದ ಹೋಪ್ ದ್ಯಾಟ್ ವಿ ವಿಲ್ ಲರ್ನ್ ಎವ್ರಿಥಿಂಗ್ ಇನ್ ದಿಸ್ ವಿಡಿಯೋ ಓನ್ಲಿ. ಆ್ಯಂಡ್ ರಿವಿಷನ್ ಹೇಗಾಗಬೇಕು ಅಂತ ನೀವು ಕೇಳಿದ್ರೆ, ಫಸ್ಟ್ ಒಂದ್ಸಲ ನಾನು ಒಂದು ಫುಲ್ ಕ್ವಶನ್ ಸಾಲ್ವ್ ಮಾಡ್ತೀನಿ ಅಲ್ವಾ. ಇಫ್ ಯು ಡೋಂಟ್ ನೋ, ಸಾಲ್ವ್ ಇಟ್ ವಿತ್ ಲೈಕ್ ಪಾಸ್ ಇಟ್. ಒನ್ಸ್ ನೀವು ಫುಲ್ ನೋಡಿಕೊಂಡು ಪಾಸ್ ಮಾಡಿಕೊಂಡು ಚೆಕ್ ವೆದರ್ ಯು ಆರ್ ಏಬಲ್ ಟು ಸಾಲ್ವ್. ಗೊತ್ತಿದ್ದರೆ ಸ್ಕಿಪ್ ದಟ್ ಕ್ವೆಶನ್ ಆ್ಯಂಡ್ ಮೂವ್ ಟು ನೆಕ್ಸ್ಟ್ ಒನ್ ಅಷ್ಟೇ. ಓಕೆ, ಸೊ ಆಬ್ಟೇನ್ ಅನ್ಆಂಬಿಗ್ಯುಯಸ್ ಗ್ರಾಮರ್ ಫಾರ್ ದ ಗ್ರಾಮರ್ ಶೋನ್ ಆ್ಯಂಡ್ ಗೆಟ್ derivation for expression a plus b star a minus b. So they have given this much of grammar in the question, and whatever you should obtain in the last step is your answer should be this. So idu nimge hegadru ಮಾಡಿ this you should get. ಅದಕ್ಕೆ ಹೇಗೆ ಮಾಡಬೇಕು ಅಂದರೆ, in this lines, okay, you can take any of them. ನಮಗೆ ಇಲ್ಲಿ ನೋಡಿ, ಇಟ್ ಈಸ್ ಲೈಕ್ ಸ್ಟಾರ್, ರೈಟ್? ಸಮಥಿಂಗ್ ಸ್ಟಾರ್ ಸಮಥಿಂಗ್. ಸೊ ಐ ವಿಲ್ ಟೇಕ್ ದಿಸ್ ಒನ್, ಇ ಸ್ಟಾರ್ ಇ, ಸೊ ದಟ್ ಐಲ್ ಗೆಟ್ ಇ ಸ್ಟಾರ್ ಇ. ಆ ಪ್ಯಾಟರ್ನಲ್ಲಿದೆ. ಸೊ ಫಸ್ಟ್ ಪ್ಯಾಟರ್ನ ಐಡೆಂಟಿಫೈ ಮಾಡಿಬಿಟ್ಟು ಐ ಹ್ಯಾವ್ ಟು ಟೇಕ್ ಇಟ್. ಸೊ ಇ ಸ್ಟಾರ್ ಇನ ನಾನು ತಗೊಂಡೆ. ಸೊ ದಿಸ್ ಇ ಐ ಕ್ಯಾನ್ ರೀಪ್ಲೇಸ್ ವಿತ್ ಇ ಪ್ಲಸ್ ಇ. ಯಾಕೆ? ಬಿಕಾಸ್ ಇ ಈಸ್ ನಥಿಂಗ್ ಬಟ್ ಇ ಪ್ಲಸ್ ಇನೇ. ಸೊ ಇನ್ ಪ್ಲೇಸ್ ಆಫ್ ಇ ಐ ವಿಲ್ ಸಬ್ಸ್ಟಿಟ್ಯೂಟ್ ಇ ಪ್ಲಸ್ ಇ ಆ್ಯಂಡ್ ಇ ಸ್ಟಾರ್ ಇನ ಅದೇ ಥರ ಬರ್ಕೊಳ್ತಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ, ಓಕೆ, ಇಲ್ಲಿ ವಿ ಹ್ಯಾವ್ ಟು ರೀಪ್ಲೇಸ್. ಏನು ರೀಪ್ಲೇಸ್ ಮಾಡ್ತೀವಿ ಅಂದರೆ ವಿತ್ ಎಪ್ಸಿಲಾನ್, ವಿಚ್ ಇಸ್ ನಾಟ್ ನೆಸಸರಿ. ಓಕೆ, ಇ ಅಂತಲೇ ಬರ್ಕೊಳ್ಳಿ, ಇಟ್ಸ್ ಫೈನ್. ಓಕೆ, ಜಸ್ಟ್ ಇಗ್ನೋರ್ ದಿಸ್ ಸ್ಟೆಪ್. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ನಮಗೆ ಲೈಕ್ ಇಲ್ಲಿ ಓಕೆ, ಇನ್ ದಿಸ್ ಲೈನ್ ನಮಗೇನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎ ಸಿಗುತ್ತೆ. ಇನ್ ಪ್ಲೇಸ್ ಆಫ್ ಇ ಐ ಕ್ಯಾನ್ ಸಬ್ಸ್ಟಿಟ್ಯೂಟ್ ಎ. ಸೊ ಎ ಪ್ಲಸ್ ಇ ಸ್ಟಾರ್ ಇ. ಓಕೆ, ನೆಕ್ಸ್ಟ್ ಏನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು ನೀವು ಇಲ್ಲಿ? ಇನ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಹೌದಾ? ಸೊ ಇನ್ ಆರ್ಡರ್ ಟು ಇಂಡಿಕೇಟ್ ದ್ಯಾಟ್ ನೀವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದನ್ನೇ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀರಾ ಅಂತ ಇಲ್ಲಿ ಅವರು ಝೆಡ್ ಅಂತ ಹಾಕಿದ್ದಾರೆ. ಸೊ ಯು ಕ್ಯಾನ್ ಜಸ್ಟ್ ರೈಟ್ ಝೆಡ್ ಇಸ್ ಯೂಸ್ ಟು ಇಂಡಿಕೇಟ್ ರೀಪ್ಲೇಸಿಂಗ್ ಸಿಂಬಾಲ್ ಅಥವಾ ಲೆಟರ್ ಏನಾದರೂ ಬರೀರಿ, ಇಟ್ಸ್ ಓಕೆ. ಓಕೆ, ಸೊ ಪ್ರತಿಯೊಂದು ಸ್ಟೆಪ್ಪಲ್ಲೂ ಏನೇನು ರೀಪ್ಲೇಸ್ ಆಗುತ್ತೆ ಅನ್ನೋದಕ್ಕೆ ಝೆಡ್ನ ಯೂಸ್ ಮಾಡಿದ್ದೀವಿ. ಸೊ ಆ್ಯಸ್ ಯು ಗೋ ಆನ್ ನೀವು ರೀಪ್ಲೇಸ್ ಮಾಡ್ತಾ ಹೋದರೆ ಆಯಿತು. ನೋಡಿ, ಎ ಪ್ಲಸ್ ಬಿ, ಎ ಮೈನಸ್ ಇ ಇದೆ. ಸೊ ಇನ ರೀಪ್ಲೇಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಝೆಡ್ ಅಂತ ಬರ್ಕೊಂಡಿದ್ದೀರಿ, ನೆಕ್ಸ್ಟು ಝೆಡ್ನ ರೀಪ್ಲೇಸ್ ಮಾಡ್ತೀರಾ ಆ್ಯಂಡ್ ಫೈನಲಿ ಯು ಶುಡ್ ಗೆಟ್ ದಿಸ್, ಅಷ್ಟೆ. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋವಿಂಗ್ ಗ್ರಾಮರ್. ಎಲ್ ಎಮ್ ಡಿ ಅಂದರೆ ಲೆಫ್ಟ್ ಮೋಸ್ಟ್ ಡಿರೈವೇಷನ್, ಆರ್ ಅಂದರೆ ರೈಟ್ ಮೋಸ್ಟ್ ಡಿರೈವೇಷನ್ ಆ್ಯಂಡ್ ಪಾರ್ಸ್ ಟ್ರೀ ಫಾರ್ ಎ ಬಿ ಎ ಬಿ ಅವರೇ ಕೊಟ್ಟಿದ್ದಾರೆ. ಸೊ ಈ ಕೇಸಲ್ಲಿ ನೀವು ಪಾರ್ಸ್ ಟ್ರೀನ ಹೇಗೆ ಡಿರೈವ್ ಮಾಡಬಹುದು ಅಂತ ನಾನು ಹೇಳ್ತೀನಿ, ಆಯಿತಾ? ಫಸ್ಟ್ ಥಿಂಗ್ ಐ ವಿಲ್ ರೈಟ್ ಇಟ್ ಹಿಯರ್. ಓಕೆ, ಇಟ್ ಈಸ್ ಎ ಬಿ ಎ
ಬಿ ಆಯಿತಾ. ಸೊ ಫಸ್ಟು ನೀವು ನೋಡ್ಬೋದು ನಮಗೆ ಏನು ಬೇಕು ಹೇಳಿ, ವಿ ಶುಡ್ ಗೆಟ್ ಸಮಥಿಂಗ್ ಲೈಕ್ ದಿಸ್ ಪ್ಯಾಟರ್ನ್ ಅಲ್ವಾ. ಸೊ ಈ ಕೇಸಲ್ಲಿ ನಾವೇನು ಮಾಡಬೇಕು ಅಂದರೆ ಸ್ಟಾರ್ಟಿಂಗ್ ನೋಡಿ ಎಸ್ ಇದೆ ಅಲ್ವಾ, ಇಲ್ಲಿ ಎಸ್ ಇದೆ. ಸೊ ಎಸ್ ಡಿರೈವ್ಸ್, ಎಸ್ ಏನು ಡಿರೈವ್ ಮಾಡ್ತಿದೆ, ಎ ಬಿ ಮತ್ತು ಬಿ. ಸೊ ಸೇಮ್ ಥಿಂಗ್ ಐಲ್ ರೈಟ್ ಎ ಬಿ ಮತ್ತು ಬಿ. ಸೊ ನೀವು ನೆಕ್ಸ್ಟ್ ಚೆಕ್ ಮಾಡಬೇಕು, ಈ ಎ ಇಟ್ ಈಸ್ ಆಲ್ಸೋ ಡಿರೈವಿಂಗ್ ದಿಸ್ ಅಲ್ವಾ. ಸೊ ಎ ಡಿರೈವ್ಸ್ ಎ ಎ. ಸೊ ಇಷ್ಟು ಕ್ವಶನಲ್ಲೇ ಕೊಟ್ಟಿದ್ದಾರೆ, ಯು ಹ್ಯಾವ್ ಅಂಡರ್ಸ್ಟುಡ್. ಬಟ್ ಇಲ್ಲಿ ನಮಗೆ 3 ಎ ಬೇಕು ಅಂದಿದ್ದಾರೆ. ಸೊ ನಿಮಗೆ ಇವಾಗ ಗೊತ್ತಾಗಿದೆ ಎ ಕ್ಯಾನ್ ಡಿರೈವ್ ಎ ಅಂತ. ಸೊ ಇಫ್ ದಿಸ್ ಎ ಕ್ಯಾನ್ ಡಿರೈವ್ ದಿಸ್ ಎ, ದೆನ್ ಈ ಎ ಕೂಡ ಇನ್ನೊಂದು ಎಯನ್ನು ಡಿರೈವ್ ಮಾಡ್ಬೋದು ಅಂತ ಅರ್ಥ. ಓಕೆ, ಯಾಕೆ ನಾನು 3 ಸಲ ಬರಿತಿದ್ದೀನಿ ಅಂದರೆ ಕ್ವೆಶನಲ್ಲಿ 3 ಸಲ ಕೇಳಿದ್ದಾರೆ. ಸೊ 3 times ಐ ಹ್ಯಾವ್ ಡಿರೈವ್ಡ್ ಬಿ ಇನ್ ದಿಸ್ ಸೈಡ್. ಓಕೆ, ಆ್ಯಂಡ್ ನೀವು ನೆನ್ಪಿಟ್ಕೊಳ್ಳಿ ಲಾಸ್ಟಿಗೆ ಯಾವಾಗಲೂ ಪಾರ್ಸ್ ಟ್ರೀಯಲ್ಲಿ ಎಪ್ಸಿಲಾನ್ ಅಂತ ಹಾಕಬೇಕು ಟು ಇಂಡಿಕೇಟ್ ದಟ್ ಇಟ್ ಈಸ್ ಸ್ಟಾಪಿಂಗ್ ದೇರ್. ನೆಕ್ಸ್ಟ್ ನೋಡಿ ನಮಗೆ ಬಿ ಬೇಕು. ಸೊ ಬಿ ಎಲ್ಲಿದೆ ಇಲ್ಲಿ, ಇಟ್ ಈಸ್ ಇಯರ್ ರೈಟ್. ಸೊ ಬಟ್ ಲೈಕ್ ಕ್ಯಾಪಿಟಲ್ ಬಿ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ, ಹಾಗಾಗಿ ಯು ಶುಡ್ ಲುಕ್ ಫಾರ್ ಕ್ಯಾಪಿಟಲ್ ಬಿ. ಕ್ಯಾಪಿಟಲ್ ಬಿ ಈಸ್ ಇಯರ್ ಅಲ್ವಾ. ಸೊ ಕ್ಯಾಪಿಟಲ್ ಬಿ ಯೂಸ್ ಮಾಡಿಕೊಂಡು ಐ ವಿಲ್ ಡಿರೈವ್ ಬಿ. ಅದು ಹೇಗೆ ಕಾಣಿಸುತ್ತೆ ನೋಡಿ, ಬಿ ಡಿರೈವ್ಸ್ ಎ ಬಿ ಅಂತ ಇದೆ. ಐ ಕ್ಯಾನ್ ಫಸ್ಟ್ ಯಾವಾಗಲೂ ಆರ್ಡರ್ ವೈಸಲ್ಲೇ ಹೋಗಬೇಕು ಆಯಿತಾ. ಸೊ ಎ ಬಿ ಎ ಬಿ. ಸೊ ನನಗೆ ಇಲ್ಲಿ 1 2 3 4 ಎ ಸಿಕ್ತು, ಯಾಕಂದರೆ 1 2 3 4 ಎ ಸಿಕ್ತಾ. ನೆಕ್ಸ್ಟ್ ನಾನು ಈ ಬಿ ಯೂಸ್ ಮಾಡಿಕೊಂಡು ಈ ಬಿನ ಡಿರೈವ್ ಮಾಡ್ಬೋದು. ಸೊ ಬಿ ಬಿ ಆ್ಯಂಡ್ ಲಾಸ್ಟಿಗೆ ಎಪ್ಸಿಲಾನನ್ನು ಹಾಕಬೇಕು. ಸೊ ಇನ್ ದಿಸ್ ವೇ ಐ ಕ್ಯಾನ್ ಡಿರೈವ್ ದ ಗಿವನ್ ಸ್ಟ್ರಿಂಗ್. ಓಕೆ, ಸೊ ಇದಾಗಿತ್ತು ಲೈಕ್ ಹೌ ಟು ಡೂ ದ ಡಿರೈವೇಷನ್ ಆಫ್ ದ ಪಾರ್ಸ್ ಟ್ರೀ. ಡಿರೈವೇಷನ್ ಆರ್ ಪಾರ್ಸ್ ಟ್ರೀ ಎರಡೂ ಒಂದೇ ಆಯಿತಾ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಲೆಫ್ಟ್ ಮೋಸ್ಟ್ ಡಿರೈವೇಷನ್ ಮತ್ತು ರೈಟ್ ಮೋಸ್ಟ್ ಡಿರೈವೇಷನ್ ಅಂತ. ಸೊ ಇದರಲ್ಲಿ ನೀವು ಯಾವುದಾದ್ರೂ ಒಂದನ್ನು ತಗೋಬಹುದು. ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ಎ ಬಿ ಬಿ. ಓಕೆ, ಸೊ ನಾನು ಎಸ್ ಡಿರೈವ್ಸ್ ಎ ಬಿ ಬಿನ ತೊಗೊಂಡಿದ್ದೀನಿ. ಲೆಫ್ಟ್ ಮೋಸ್ಟ್ ಡಿರೈವೇಷನಲ್ಲಿ ನಾವು ಲೆಫ್ಟ್ ಯಾವುದಿದೆ ನೋಡಿ ಈ ಕಡೆ ಇರೋದು ಲೆಫ್ಟ್ ಆ್ಯಂಡ್ ಈ ಕಡೆ ಇರೋದು ರೈಟ್. ಸೊ ಲೆಫ್ಟ್ ಮೋಸ್ಟ್ ಡಿರೈವೇಷನಲ್ಲಿ ಎ ಬರ್ಕೊಳ್ತೀನಿ. ಸೊ ದ್ಯಾಟ್ ಎ ಕ್ವಶನಲ್ಲಿ ನೋಡಿ ಕ್ಯಾಪಿಟಲ್ ಎಗೆ ನಾವು ಏನಂತ ರೀಪ್ಲೇಸ್ ಮಾಡ್ಬೋದು, ಸ್ಮಾಲ್ ಎ ಮತ್ತು ಕ್ಯಾಪಿಟಲ್ ಎ. ಸೊ ಆ ಥರ ಪ್ರತಿ ಸ್ಟೆಪ್ಪಲ್ಲಿ ನೀವು ಜಸ್ಟ್ ರೀಪ್ಲೇಸ್ ಮಾಡ್ತಾ ಹೋದರೆ ಆಯಿತು, ಇನ್ನೇನೂ ಇಲ್ಲ. ಓಕೆ, ಆ್ಯಂಡ್ ಇನ್ನೊಂದು ಟ್ರಿಕ್ ಏನು ಅಂದರೆ ನೀವು ಪಾರ್ಸ್ ಟ್ರೀಯನ್ನು ಫಸ್ಟ್ ಬಿಡಿಸ್ಕೊಂಡ್ರೆ ನೋಡಿ ಐ ಟೆಲ್ ಯು ಲೈಕ್ ನೀವು ಈ ಕಡೆ ಇದು ನೋಡಬೇಕು ಆಯಿತಾ, ಲೈಕ್ ದಿಸ್ ಸೈಡ್ ಫ್ರಮ್ ಎವ್ರಿವೇರ್ ಯು ಶುಡ್ ಲುಕ್ ಎಟ್ ಲೆಫ್ಟ್ ಸೈಡ್, ಯಾಕಂದರೆ ಲೆಫ್ಟ್ ಮೋಸ್ಟ್ ಡಿರೈವೇಟಿವ್ ಟ್ರೀ ಅಲ್ವಾ. ಸೊ ನೋಡಿ 3 A's ಆರ್ ದೇರ್. ಸೊ 3 A's, ಆಮೇಲೆ ನೋಡಿ ಬಿ ಇದೆ. ಸೊ ಬಿ, ಆಮೇಲೆ ಎ ಮತ್ತು ಬಿ ಇದೆ. ಸೊ ಎ ಬಿ. ಸಿಮಿಲರ್ಲಿ ಇಲ್ಲೂ ಅಷ್ಟೇ, ನೀವು ಏನು ಮಾಡಿದ್ರೂ ಆನ್ಸರ್ ಸೇಮ್ ಬರಲೇಬೇಕು ಆಯಿತಾ. ಸೊ ಫಸ್ಟ್ ಯಾವಾಗಲೂ ಐ ವುಡ್ ಸೇ ಪಾರ್ಸ್ ಟ್ರೀನ ಬಿಡಿಸ್ಕೊಂಡು ಡಿರೈವ್ ಮಾಡಿ, ಆನ್ಸರ್ ವೆರಿಫೈ ಮಾಡೋಕ್ಕೆ ಈಸಿ ಆಗುತ್ತೆ, ಆನ್ಸರ್ ರಾಂಗ್ ಬರಲ್ಲ. ಓಕೆ, ದೆನ್ ಡಿಸೈನ್ ಪಿ ಡಿ ಎ ಇಸ್ ಪುಶ್ಡ್ ಆನ್ automata for accepting a palindrome. ಓಕೆ, ಸೊ ಕಂಡೀಷನ್ ಕೊಟ್ಟಿದ್ದಾರೆ. ಸೊ ರಿವರ್ಸ್ ಮಾಡಿದಾಗ ಪ್ಯಾಲಿಂಡ್ರೋಮೇ ಬರಬೇಕು ನಮಗೆ ಅಂತ. ಆ್ಯಂಡ್ ಐ ಡಿ ಅಂತ ಕೇಳ್ತಾರೆ. ಐ ಡಿ ಇಸ್ ನಥಿಂಗ್ ಬಟ್ ಇನ್ಸ್ಟಂಟೇನಿಯಸ್ ಡಿಸ್ಕ್ರಿಪ್ಷನ್. ಓಕೆ, ಫಸ್ಟು ನಾವು ಲೈಕ್ ಪಿ ಡಿ ಎನ ಡಿಸೈನ್ ಮಾಡ್ಕೊಳ್ಳೋಣ. ಓಕೆ, ಫೈನ್. ಸೊ ಫಸ್ಟು ನಿಮಗೆ ಲ್ಯಾಂಗ್ವೇಜ್ ಹೇಗೆ ಕಾಣುತ್ತೆ ಅಂತ ಗೊತ್ತಾಗಬೇಕು. ಸೊ ಇಲ್ಲಿ ನೀವು ನೋಡಿದ್ರೆ ಡಬ್ಲ್ಯೂ ಅಂದರೆ ನಮ್ಮ ಮೇನ್ ಸ್ಟ್ರಿಂಗ್. ಸಿ ಈಸ್ ನಥಿಂಗ್ ಬಟ್ ಒಂದು ಐಡೆಂಟಿಫೈ ಮಾಡೋಕ್ಕೆ. ಓಕೆ, ದಿಸ್ ಇಸ್ ಕಾಲ್ಡ್ ಎಸ್ ಲಿಮಿಟರ್ ಆರ್ ಡಿಲಿಮಿಟರ್ ಅಂತಲೂ ಹೇಳ್ತೀವಿ. ಸೊ ದಿಸ್ ಸಿ ಈಸ್ ಯೂಸ್ ಟು ಜಸ್ಟ್ ಐಡೆಂಟಿಫೈ ದ್ಯಾಟ್ ನಾವೇನೇ ಮಾಡಿದ್ರು ಓಕೆ, ಈ ಕಡೆ ಒರಿಜಿನಲ್ ಇದೆ, ಈ ಕಡೆ ರಿವರ್ಸ್ ಇದೆ. ಸೊ ಮಧ್ಯದಲ್ಲಿ ವಿ ಆರ್ ಜಸ್ಟ್ ಐಡೆಂಟಿಫೈಯಿಂಗ್. ಓಕೆ, ಇದಕ್ಕೂ ಮುಂಚೆ ಒರಿಜಿನಲ್ ಸ್ಟ್ರಿಂಗ್ ಇದೆ ಆ್ಯಂಡ್ ಈ ಕಡೆ ರಿವರ್ಸ್ ಇದೆ ಅಂತ ಐಡೆಂಟಿಫೈ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಸೊ ಈ ಥರ ನೋಡಿ ಸಪ್ರೇಟರ್ ಮಧ್ಯದಲ್ಲಿ ಸಿ ಬಂದರೆ ಈ ಕಡೆ ಎ ಇದೆ ಆ್ಯಂಡ್ ಈ ಕಡೆ ಸಮಥಿಂಗ್ ಇದೆ, ಅದು ರಿವರ್ಸ್ ಮಾಡಿರೋದು ಆಯಿತಾ. ಸೊ ನೀವಿಲ್ಲಿ ಹೇಗೆ ಡ್ರಾ ಮಾಡಬೇಕು ಅಂದರೆ ಫಸ್ಟ್ ಥಿಂಗ್ ನಿಮ್ಗೆ ಹೇಗೆ ಗೊತ್ತಾಗುತ್ತೆ 3 ಸ್ಟೇಟ್ಸೇ ಇದೆ ಅಂತ ನೋಡಿ. ಡಬ್ಲ್ಯೂ ಅಂದರೆ ಸ್ಟ್ರಿಂಗ್, ಸೊ ಅದು Q0 ಅಂತ ಯು ವಿಲ್ ಕನ್ಸಿಡರ್. ನೆಕ್ಸ್ಟ್ ಸಿ ಬಂದುಬಿಟ್ಟು ಇದು Q1 ಸ್ಟೇಟಲ್ಲಿ ಇಂಡಿಕೇಟ್ ಆಗುತ್ತೆ ಆ್ಯಂಡ್ WR ಬಂದುಬಿಟ್ಟು ಇಲ್ಲಿ ಇಂಡಿಕೇಟ್ ಆಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಲೈಕ್ ವಿ ಹ್ಯಾವ್ ಟು ಚೆಕ್ ಲೈಕ್ ಏನೇನು ಬರ್ಬೋದು ಯಾವ್ಯಾವ ಪ್ಲೇಸಲ್ಲಿ. ಸೊ ನಮ್ಮ ನಾರ್ಮಲ್ ಸ್ಟ್ರಿಂಗಲ್ಲಿ ಇನ್ ಕ್ವೆಶನ್ ದೇ ಡಿಡ್ ನಾಟ್ ಸ್ಪೆಸಿಫಿಕಲಿ ಟೆಲ್ A B C ಅಂತ. ಸೊ
ಫಾರ್ ನೌ ವಿ ವಿಲ್ ಕನ್ಸಿಡರ್ ಫಾರ್ ಎ ಬಿ, ಯಾಕಂದರೆ ಎ ಮತ್ತು ಬಿ ಇಲ್ಲಿ ಲೈಕ್ ಎ ಬಿ ಸ್ಟಾರ್ ಅಂತ ಕೊಟ್ಟಿದ್ದಾರೆ. ಸೊ ಎ ಮತ್ತು ಬಿನ ಕನ್ಸಿಡರ್ ಮಾಡ್ತಿದ್ದೀವಿ. ಸೊ ಕಾಂಬಿನೇಷನ್ಸ್ ಹೇಗಿರ್ಬೋದು ಅಂತ ಯು ಹ್ಯಾವ್ ಟು ರೈಟ್ ಇಯರ್. ಸೊ ಇಟ್ ಕ್ಯಾನ್ ಬಿ ಎ ಕಾಮ ಬಿ, ದಟ್ ಈಸ್ ನಥಿಂಗ್ ಬಟ್ ಎ ಬಿ. ಸಿಮಿಲರ್ಲಿ ಎ ಮತ್ತು ಎನೂ ಇರ್ಬೋದು. ಎ ಮತ್ತು Z0 ಇಸ್ ನಥಿಂಗ್ ಬಟ್ ಈ ಪುಷ್ ಡೌನ್ ಆಟೋಮೇಟ ಸ್ಟ್ಯಾಕಲ್ಲಿ ಸ್ಟೋರ್ ಆಗುತ್ತೆ. ಸೊ ಸ್ಟ್ಯಾಕಲ್ಲಿ ಯಾವಾಗಲೂ ಸ್ಟಾರ್ಟಿಂಗು Z0 ಅಂತ ಒಂದು ಸ್ಟ್ಯಾಕ್ ಸಿಂಬಾಲ್ ಇರುತ್ತೆ, ವಿಚ್ ಇಸ್ ಯೂಸ್ ಟು ಐಡೆಂಟಿಫೈ ದ ಸ್ಟ್ಯಾಕ್, ಲೈಕ್ ವೆದರ್ ಇಟ್ ಈಸ್ ಎಂಟಿ ಅಥವಾ ಏನಾದರೂ ಕಂಟೆಂಟ್ಸ್ ಇದೆಯಾ ಅಂತ. ಓಕೆ, ಸೊ Z0 ಇಸ್ ಯೂಸ್ಡ್ ಫಾರ್ ದ್ಯಾಟ್. ಆಮೇಲೆ ಬಿ ಮತ್ತು Z0 ಅಂದರೆ ಈಗ ಎ ಮತ್ತು Z0 ಅಂದರೆ ಸ್ಟ್ಯಾಕಲ್ಲಿ ಎ ಮತ್ತು Z0 ಇರ್ಬೋದು, ಬಿ ಮತ್ತು Z0 ಇರ್ಬೋದು, ಅಥವಾ ಎ ಬಿ ನೋಡಿ, ಎ ಬಿ ಬಿ ಎ. ಸೊ ಎಲ್ಲ ಪಾಸಿಬಲ್ ಕಾಂಬಿನೇಷನ್ಸನ್ನು ಡಬ್ಲ್ಯೂ ಅಲ್ಲಿ ಕನ್ಸಿಡರ್ ಮಾಡ್ತೀವಿ ಅಷ್ಟೇ. ನೆಕ್ಸ್ಟ್ ನಾನು ಹೇಳ್ದೆ ಅಲ್ವಾ, ಈ ಸಿ ಯಾವುದ್ರ ಜೊತೆ ಇರ್ಬೋದು, ಬರೀ ಸಿ ಇರ್ಬೋದು, ಆರ್ ಸಿ ವಿತ್ ಎ ಇರ್ಬೋದು, ಇಲ್ಲ ಸಿ ವಿತ್ ಬಿ ಇರ್ಬೋದು. ಓಕೆ, ಸೊ ದಟ್ ಈಸ್ ಗೋಯಿಂಗ್ ಟುವರ್ಡ್ಸ್ ಇಟ್. ಆ್ಯಂಡ್ ಇಲ್ಲಿ ಯಾಕೆ ಸೆಲ್ಫ್ ಲೂಪ್ ಹಾಕಿದ್ದಾರೆ ಅಂದರೆ ಈ ಎ ಮತ್ತು ಬಿ ಎಷ್ಟು ಸಲ ಬೇಕಾದರೂ ರಿಪೀಟ್ ಆಗ್ಬೋದು. ಆ್ಯಂಡ್ ಎಂಡಿಂಗ್ ವಿತ್ ದಿಸ್ ಎಪ್ಸಿಲಾನ್ ಅಂದರೆ ಒಂದೇನೋ ಎಂಡ್ ಅಂತೂ ಇದೆ. ಓಕೆ, ಲೈಕ್ ದ್ಯಾಟ್ ಇಟ್ ಇಂಡಿಕೇಟ್ಸ್. ಆಮೇಲೆ ಲಾಸ್ಟ್ ಯಾವಾಗಲೂ ನೋಡಿ, ಸ್ಟ್ಯಾಕಲ್ಲಿ ಯಾವಾಗಲೂ ಲಾಸ್ಟ್ ಲೈಕ್ ರಿವರ್ಸ್ ಮಾಡಾದಮೇಲೆ Z0 ಮಸ್ಟ್ ಬಿ ದೇರ್. ಇದು ಎಲ್ಲ ಪಿ ಡಿ ಎ ಅಂತ ಡಿಸೈನ್ ಮಾಡೋಕ್ಕೆ ಕೊಟ್ಟಾಗ ಎಪ್ಸಿಲಾನ್ ಕಾಮ Z0 ಮತ್ತು Z0 ಇದ್ದೇ ಇರುತ್ತೆ, ಬಿಕಾಸ್ ಯು ಹ್ಯಾವ್ ಟು ಟ್ರೇಸ್ ಔಟ್ ಆಲ್ ದ ಗಿವನ್ ಲೆಟರ್ಸ್ ಆ್ಯಂಡ್ ಲಾಸ್ಟಿಗೆ Z0 ಇರಲೇಬೇಕು. ಆಯಿತಾ? ಆಮೇಲೆ ನಾವೇನು ಮಾಡಬೇಕು ಅಂದರೆ ಈ ಥರ ಈ ಥರ ಡಿಸ್ಕ್ರಿಪ್ಷನನ್ನು ಬರಿಬೇಕಾಗುತ್ತೆ. ಈ ಥರ ಡಿಸ್ಕ್ರಿಪ್ಷನನ್ನು ಬರೆಯೋದು ಹೇಗೆ ಅಂದರೆ, ಫಸ್ಟ್ ನೋಡಿ, ಫಸ್ಟ್ ಟೈಮ್ ಇದು ಸ್ಟಾರ್ಟಿಂಗ್ ಸ್ಟೇಟ್. ಓಕೆ, ಇಫ್ ಯು ವಾಂಟ್ ಟು ಕ್ಯಾನ್ ಮೇಕ್ ಅ ನೋಟ್ ಆಫ್ ಇಟ್. ಸ್ಟಾರ್ಟಿಂಗ್ ಸ್ಟೇಟ್ ಯಾವುದು, ಯಾವ ಸಿಂಬಾಲನ್ನು ಎಕ್ಸೆಪ್ಟ್ ಮಾಡ್ತಿದ್ದೀವಿ, ಮತ್ತು ಸ್ಟ್ಯಾಕ್ ವ್ಯಾಲ್ಯೂ, ಸ್ಟ್ಯಾಕಲ್ಲಿ ಏನಿದೆ ಕರೆಂಟ್ಲಿ ಏನಿದೆ ಅಂತ. ಸೊ Z0 ಇರುತ್ತೆ ಸ್ಟಾರ್ಟಿಂಗಲ್ಲಿ. ಸೊ ಸಪೋಸ್ ಇವಾಗ ನೋಡಿ ಎಲ್ಲ ಕಂಡೀಷನ್ಸನ್ನು ಇಲ್ಲಿ ಬರಿಬೇಕಾಗತ್ತೆ ಅಷ್ಟೇ. ಓಕೆ, ಲೈಕ್ Z0 ಫಸ್ಟ್ ಬರೆದಿದ್ದಾರೆ, ಆರ್ಡರ್ ವೈಸ್ ಹೋಗಿದ್ದಾರೆ. ಆಯಿತಾ? ಲೈಕ್ Z0 ಫಸ್ಟ್ ಹೋದರೆ ಏನಾಗುತ್ತೆ, ಆಮೇಲೆ ಎ ಬಿ ಎ ಎಲ್ಲ ಕಾಂಬಿನೇಷನ್ಸ್ ಯು ಹ್ಯಾವ್ ಟು ರೈಟ್ ಇಟ್ ಸೇಮ್ ಥಿಂಗ್. ಆಯಿತಾ? ಎಲ್ಲ ಕಾಂಬಿನೇಷನ್ಸಲ್ಲಿ ಬರಿತೀರಾ. ಆ್ಯಂಡ್ ಇದು ಬಿಫೋರ್ ಲೈಕ್ ಈ ಸ್ಟ್ಯಾಕಲ್ಲಿ ಹೋಗಿ ಕುತ್ಕೊಳ್ಳೋಕ್ಕಿಂತ ಮುಂಚೆ ಹೇಗೆ ಕಾಣುತ್ತೆ, ಕೂತ್ಕೊಂಡ್ಮೇಲೆ ಸ್ಟೇಟ್ಸ್ ಎಲ್ಲ ಒಂದು ಕಡೆ, ಅಲ್ಫಾಬೆಟ್ಸ್ ಒಂದು ಕಡೆ ಬರುತ್ತೆ ಅಷ್ಟೇ. ಓಕೆ, ಸೇಮ್ ಥಿಂಗ್ ಎಲ್ಲ ಕಾಂಬಿನೇಷನ್ಸಿಗೂ ಬರ್ದಿದ್ದೀನಿ ಅಷ್ಟೇ. ಆ್ಯಂಡ್ ಲೈಕ್ ನೀವು ಟ್ರೇಸ್ ಮಾಡಬೇಕಾಗತ್ತೆ. ಟ್ರೇಸಿಂಗ್ ಹೆಂಗೆ ಮಾಡೋದು ಅಂದರೆ, ಲೈಕ್ ಫಸ್ಟ್ ನೋಡಿ, ಲೆಟ್ ಅಸ್ ಸೇ ದಟ್ ಯು ಆರ್ ರೀಡಿಂಗ್ ಎ. ಸೊ Q0, A, Z0. ಸೊ ಎ ಮತ್ತು Z0 ಹೋಯಿತು. ಸಿಮಿಲರ್ಲಿ ಎ ಬಿ ಎ ಸಿ ಎಲ್ಲ ಆಯಿತು. ನೆಕ್ಸ್ಟ್ ಇಟ್ ವಿಲ್ ಗೋ ಟು Q1 ಸ್ಟೇಟ್. ಸೊ Q1 ಏನು ಮಾಡುತ್ತೆ, ಮತ್ತೆ ಎ ಬಿ ಅದೇ ರಿಪೀಟ್ ಆಗುತ್ತೆ ತಾನೆ, ಎ ಬಿ ಸಿ ರಿಪೀಟ್ ಆಗಿದೆ ನೋಡಿ. ಎ ಬಿ ಎಪ್ಸಿಲಾನ್ ಯಾಕೆ ಬಂತು ಅಂದರೆ ಇಲ್ಲಿ ಎಪ್ಸಿಲಾನ್ ಇದೆ. ಆಯಿತಾ? ಸೊ ದಟ್ ಇಸ್ ವೈ ಯು ಶುಡ್ ಕನ್ಸಿಡರ್ ಎಪ್ಸಿಲಾನ್ ಇಯರ್. ಆಮೇಲೆ ಎ ಬಿ ಮತ್ತು ಎ ಬಿ ಸಿ. ಸೊ ಆ ಥರ ಫಾರ್ ಎವ್ರಿ ಕಂಡೀಷನ್ ಯು ಹ್ಯಾವ್ ಟು ಟೇಕ್ ಅಷ್ಟೇ. Q0 ಮತ್ತು Q1 ತೊಗೊಳ್ತೀವಿ, Q2 ಬೇಡ, ಯಾಕಂದರೆ Q2 ಅಲ್ಲಿ ಜಸ್ಟ್ ಏನೂ ಇಲ್ಲ. ಆಮೇಲೆ ಯು ಹ್ಯಾವ್ ಟು ರೈಟ್ ದ ಡಿಸ್ಕ್ರಿಪ್ಷನ್ ಆಫ್ ಇಟ್ ಫಾರ್ ದ ಪಿ ಡಿ ಎ. ಐ ಹೋಪ್ ಯು ನೋ ದ್ಯಾಟ್ ಪಿ ಡಿ ಎ ಬಂದುಬಿಟ್ಟು 7. ಓಕೆ, ಸೊ ಪಿ ಡಿ ಎ ಬಂದುಬಿಟ್ಟು 7 ಟಪಲ್ಸ್. ಓಕೆ, ಸೊ 7 ಟಪಲ್ಸ್ ಫುಲ್ ಫಾರ್ಮ್ ನಿಮ್ಗೆ ಏನೇನಂತ ಇವಾಗ ಗೊತ್ತಿರುತ್ತೆ, ಓದ್ಕೊಳ್ಳಿ. ಓಕೆ, ಯಾ. ಸೊ ದೆನ್ ಇವಾಗ ಅವರು ಇನ್ಸ್ಟಂಟೇನಿಯಸ್ ಡಿಸ್ಕ್ರಿಪ್ಷನ್ ಕೇಳಿದ್ರು ಅಲ್ವಾ. ಇನ್ಸ್ಟಂಟೇನಿಯಸ್ ಡಿಸ್ಕ್ರಿಪ್ಷನ್ ಅಂದರೆ ಕೊಟ್ಟಿರೋ ಸ್ಟ್ರಿಂಗು ನೀವು ಇದ್ರ ಒಳಗಡೆ ಪಾಸ್ ಆದರೆ ಇದ್ರ ಒಳಗಡೆ ಹೇಗೆ ಯಾವ ಸ್ಟೇಟಿಂದ ಯಾವ ಸ್ಟೇಟಿಗೆ ಹೋಗುತ್ತೆ ಅನ್ನೋದನ್ನು ಮೆನ್ಷನ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ಇವಾಗ ಎ ಬಿ ಇದೆ. ಸೊ ಒಂದು ಎ ರೀಡ್ ಆದಾಗ ಅದು Q0 ಸ್ಟೇಟಲ್ಲೇ ಇರುತ್ತೆ. ಆಮೇಲೂ ಬಿ ರೀಡ್ ಆದಾಗಲೂ Q0 ಸ್ಟೇಟಲ್ಲೇ ಇರುತ್ತೆ. ದೆನ್ ಇಟ್ ವಿಲ್ ಬಿಕಮ್ ಎಪ್ಸಿಲಾನ್. ಸೊ ಒಂದೊಂದರಲ್ಲಿ ಏನಾಗುತ್ತೆ ಅಂದರೆ, ಇವಾಗ ಎ ಬಿ ಇದೆ, ಒಂದು ಎ ರೀಡ್ ಆಗಿಬಿಟ್ಟು ಎಲ್ಲೋಗುತ್ತೆ, ಸ್ಟ್ಯಾಕಲ್ಲಿ ಹೋಗುತ್ತೆ. ಸ್ಟ್ಯಾಕಲ್ಲಿ ಏನಿರುತ್ತೆ, Z0 ಇರುತ್ತೆ. ಸೊ Z0 ಜೊತೆ ಎ ಹೋಗಿ ಕೂತ್ಕೊಳ್ತು. ಐ ಹೋಪ್ ಯು ಆರ್ ಗೆಟ್ಟಿಂಗ್. ನೋಡಿ, ಎ ಬಿ ಈ ಎ ರೀಡ್ ಆದಮೇಲೆ ಸ್ಟ್ಯಾಕಲ್ಲಿ ಹೋಗುತ್ತೆ. ಸೊ ಈ ಒಂದು ಎ ತೊಗೊಂಡೋಗಿ ಇಲ್ಲಿ ಹಾಕಬೇಕು ಫಸ್ಟ್ ಸ್ಟೆಪ್ಪಲ್ಲಿ. ನೆಕ್ಸ್ಟು ಎ ಬಿ ಇರುತ್ತೆ, ಈ ಎ ಮತ್ತೆ ಈ ಕಡೆ ಹೋಗುತ್ತೆ. ಆಲ್ರೆಡಿ ಒಂದು ಎ ಇರುತ್ತೆ ಆ್ಯಂಡ್ ದಿಸ್ ಎ ಆಲ್ಸೋ ಯು ಆರ್ ಗೋಯಿಂಗ್ ಟು ಟೇಕ್ ದಿಸ್ ಸೈಡು. ಆಮೇಲೆ ಈ ಬಿ ಇರುತ್ತೆ, ಬಿನೂ ಇಲ್ಲಿ ಹೋಯಿತು. ಇಲ್ಲೇನಾಯಿತು, ಎಪ್ಸಿಲಾನ್ ಆಯಿತು. ಯಾವಾಗ ಎಪ್ಸಿಲಾನ್ ಬರುತ್ತೆ ಅವಾಗ ಸ್ಟೇಟ್ ಕೂಡ ಚೇಂಜ್ ಆಗುತ್ತೆ.
ಸೊ ಸಿಮಿಲರ್ಲಿ AABZ0 ಇರುತ್ತೆ ಅಲ್ವಾ. ಸೊ ಇವಾಗ ನಾವು ಪುಷ್ ಡೌನ್ ಆಟೋಮೇಟಾದಲ್ಲಿ ಸ್ಟೋರ್ ಆಗಿರೋ ಸ್ಟ್ಯಾಕಲ್ಲ ವ್ಯಾಲ್ಯೂಸನ್ನು ರಿಮೂವ್ ಮಾಡ್ತಾ ಬರಬೇಕು. ಸೊ ಇಫ್ ಯು ಆರ್ ರಿಮೂವಿಂಗ್ B, AA ಅಷ್ಟೇ ಉಳಿಯುತ್ತೆ. ಒಂದೇ ತೆಗಿರಿ, ಇನ್ನೇ ಒಂದೇ ಉಳಿಯುತ್ತೆ, ಆಮೇಲೆ ಇಟ್ ವಿಲ್ ಬಿ ನಥಿಂಗ್. ಸೊ ಲಾಸ್ಟ್ ಫೈನಲ್ ಸ್ಟೇಟ್ ಯಾವುದು? Q2, ಎಪ್ಸಿಲಾನ್ ಆ ಥರ ಬರೀಬೇಕು. ಓಕೆ, ನೆಕ್ಸ್ಟ್ ದೇ ವಿಲ್ ಆಸ್ಕ್ ಕನ್ಸ್ಟ್ರಕ್ಟ್ CFG ಫಾರ್ ದ ಲ್ಯಾಂಗ್ವೇಜ್ ಅಂತ. ಸೊ ಇದು ನಾನು ಟೆಕ್ಸ್ಟ್ ಬುಕ್ಕಲ್ಲಿ ವೆರಿಫೈ ಮಾಡಿ ಆನ್ಸರ್ಸ್ನ ಬರೆದಿರೋದು. ಅಗೇನ್ ಇಫ್ ಯು ಟೆಲ್ ಮಿ ರಾಂಗ್, ಜಸ್ಟ್ ಕ್ರಾಸ್ ವೆರಿಫೈ ವಿತ್ ದ ಟೆಕ್ಸ್ಟ್ ಬುಕ್, ಆಯಿತಾ? ನಾಟ್ ಎನಿ ವಿಡಿಯೋಸ್ ಆರ್ ಎನಿಥಿಂಗ್. ಓಕೆ, ಸೊ L = ಈ ಒಂದು ಇಕ್ವೇಷನನ್ನು ಕೊಟ್ಟಿದ್ದಾರೆ. ಸೊ ಕಂಟೆಕ್ಸ್ಟ್ ಫ್ರೀ ಗ್ರಾಮರ್ ವಿಲ್ ಲುಕ್ ಸಮಥಿಂಗ್ ಲೈಕ್ ದಿಸ್ ನಾ. ಓಕೆ, ಫಸ್ಟು ವೆನ್ಎವರ್ ದೇ ಆಸ್ಕ್ ಯು ಟು ರೈಟ್ ಕಂಟೆಕ್ಸ್ಟ್ ಫ್ರೀ ಗ್ರಾಮರ್, ಇಟ್ ವಿಲ್ ಬಿ ಆಸ್ಕ್ಡ್ ಹಾರ್ಡ್ಲಿ ಫಾರ್ 2 marks, ಬಟ್ ಆದರೂ ನೀವು ಇಷ್ಟು ಕಂಟೆಂಟ್ನ ಬರೀಬೇಕಾಗತ್ತೆ. ಸೊ ಕ್ವೆಶನಲ್ಲಿ ಆ್ಯಸ್ ಯು ನೋ ದೇ ಹ್ಯಾವ್ ಟೋಲ್ಡ್ ಸಮಥಿಂಗ್, ಅದಕ್ಕೋಸ್ಕರ ನಾವು ಒಂದು ಲ್ಯಾಂಗ್ವೇಜನ್ನು ಡಿನೋಟ್ ಮಾಡ್ಕೊಳ್ಳೋಣ. ಓಕೆ, ಯಾಕಂದರೆ ಇದು ಸ್ಯಾಟಿಸ್ಫೈ ಆದರೆ ನಾವು ಬರ್ದಿರೋದು ಕರೆಕ್ಟ್ ಇದೆ ಅಂತ ಅರ್ಥ. ಸೊ ನೆನ್ಪಿಟ್ಕೊಳ್ಳಿ, ಇನ್ CFG ಇಟ್ ಕ್ಯಾನ್ ಬಿ ಎಪ್ಸಿಲಾನ್ ಆಲ್ಸೋ. ಫಾರ್ ಎವ್ರಿ ಕ್ವೆಶನ್ ಎಪ್ಸಿಲಾನ್ ವಿಲ್ ಬಿ ಕನ್ಸಿಡರ್ಡ್. ಸೊ 0^2n ಅಂತ ಇದೆ. ಸೊ ಐ ವಿಲ್ ಟೇಕ್ n ಟು ಬಿ 1. ಓಕೆ, ಬೋತ್ n ಆ್ಯಂಡ್ m ಟು ಬಿ 1 ಕನ್ಸಿಡರ್ ಮಾಡಿದಾಗ ಐ ವಿಲ್ ಗೆಟ್ ಸಮಥಿಂಗ್ ಲೈಕ್ 0, 2 × 1 ಅಂದರೆ 0^2. ಸೊ 2 0 ಇದೆ. ಆಮೇಲೆ 1m ವ್ಯಾಲ್ಯೂ ಕೂಡ 1 ತೊಗೊಂಡ್ರೆ ಇಟ್ ಇಸ್ 1 ಓನ್ಲಿ. ಓಕೆ, ಸೊ ಸಮಥಿಂಗ್ ಲೈಕ್ ದಿಸ್ ಐ ವಿಲ್ ಗೆಟ್. ಆಮೇಲೆ ಇವಾಗ ನೋಡಿ ಕ್ವಶನಲ್ಲಿ ಐ ಹ್ಯಾವ್ ಟು ಡಿರೈವ್ 2 ಥಿಂಗ್ಸ್ ಅಲ್ವಾ, 0ಗೊಂದು ಮತ್ತು 1ಗೊಂದು. ಸೊ ಅದಕ್ಕೋಸ್ಕರ ಐ ವಿಲ್ ಟೇಕ್ A ಫಾರ್ 0 ಆ್ಯಂಡ್ B ಫಾರ್ 1. ಸೊ ಅದು ಕೂಡ ಡಿರೈವ್ ಮಾಡೋಕ್ಕೆ ಇನ್ನೊಂದು ಸ್ಟೇಟ್ ಇರಬೇಕು. ಸೊ S is here. ಓಕೆ, ಸೊ ಲೆಟ್ ಅಸ್ ಸೇ ದಟ್ A ಬಂದುಬಿಟ್ಟು A ಫಸ್ಟ್ ಏನಿದೆ ಹೇಳಿ 2 ಟೈಮ್ಸ್ ಇರಲೇಬೇಕು ಅಲ್ವಾ. ಸೊ 2 × 0, ಆಮೇಲೆ A ಎಷ್ಟು ಸಲ ಬೇಕಾದರೂ ಬರಲಿ, ಫಾಲೋಡ್ ಬೈ ಎಪ್ಸಿಲಾನ್. ಆಮೇಲೆ B ನೋಡಿ ಅಟ್ಲೀಸ್ಟ್ ಒನ್ಸ್ ಇರಬೇಕು. ಸೊ 1B ಡ್ಯಾಶ್ ಎಪ್ಸಿಲಾನ್ ಅಷ್ಟೇ. ನೆಕ್ಸ್ಟ್ ಇದಕ್ಕೆ ನೀವು ಗ್ರಾಮರ್ ಬರೀಬೇಕು. CFG ಹ್ಯಾಸ್ 4 ಟಪಲ್ಸ್, VTPS. V ಬಂದುಬಿಟ್ಟು ಯಾವ್ಯಾವ ವೇರಿಯೇಬಲ್ಸ್ನ ಯೂಸ್ ಮಾಡ್ತಿದ್ದೀವಿ, T ಬಂದುಬಿಟ್ಟು ದ ಆಲ್ಫಾಬೆಟ್ಸ್ ಆರ್ ನಂಬರ್ಸ್ ಅಥವಾ 0 1s ಏನು ಯೂಸ್ ಮಾಡ್ತಿದ್ದೀವಿ ಅದು. ಪ್ರೊಡಕ್ಷನ್ ಬಂದುಬಿಟ್ಟು ಇದೇ ಪ್ರೊಡಕ್ಷನ್. S ಬಂದುಬಿಟ್ಟು ಸ್ಟಾರ್ಟಿಂಗ್ ಸಿಂಬಾಲ್. ಓಕೆ, ಆ್ಯಂಡ್ ಸಿಮಿಲರ್ಲಿ ಇಲ್ಲಿ ನೋಡಿ. ಓಕೆ, ಇಲ್ಲಿ ನಾವೇನು ಮಾಡ್ತಿದ್ದೀವಿ ಅಂದರೆ WR ಅಂದರೆ ರಿವರ್ಸ್ ಆಫ್ ಅ ಸ್ಟ್ರಿಂಗ್ ಅಲ್ವಾ. ಸೊ ರಿವರ್ಸ್ ಆಫ್ ಅ ಸ್ಟ್ರಿಂಗಿಗೆ ನೋಡಿ, ನಾನು ಹೇಳಿದ್ದೆ ಅಲ್ವಾ CFGಗೆ ಫಸ್ಟ್ ವಿಲ್ ಟೇಕ್ ಎಪ್ಸಿಲಾನ್ ಅಂತ. ಇಟ್ ಕ್ಯಾನ್ ಸ್ಟಾರ್ಟ್ ವಿತ್ A, B, ಆಮೇಲೆ ದೊಡ್ಡ ಸ್ಟ್ರಿಂಗ್ ಯು ಕ್ಯಾನ್ ಕನ್ಸಿಡರ್. ಸೊ ಫಸ್ಟ್ ಏನಾಗಿರಬೇಕು, ರಿವರ್ಸ್ ಆಫ್ ಅ ಸ್ಟ್ರಿಂಗಿಗೆ ಮಧ್ಯದಲ್ಲಿ ಏನೇ ಇರಲಿ, ಫಸ್ಟ್ ಸ್ಟಾರ್ಟಿಂಗ್ ಮತ್ತು ಎಂಡಿಂಗು ಸೇಮ್ ಇರಬೇಕು. ಸೊ A, B ಅಷ್ಟೇ. ಡೋಂಟ್ ಥಿಂಕ್ ಆಫ್ ಸಮಥಿಂಗ್ ಬಿಗ್. CFG ಅಂದ್ರೇ ಸ್ಮಾಲ್ ಆ್ಯಕ್ಚುಲಿ. ಸೊ ಇಷ್ಟೇ ಥಿಂಕ್ ಮಾಡಿ, ಇಟ್ ಈಸ್ ಎನಫ್. ಆಮೇಲೆ ಗ್ರಾಮರ್ ಬರೀತೀರಾ, VTPS ಅಷ್ಟೇ. Then we have L = W, where W belongs to 0,1 star ಅಂತ ಇದೆ, with at least 1 occurrence of 101. ಸೊ ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಬಗ್ಗೆ ಏನು ಗೊತ್ತಿಲ್ಲ ನಮಗೆ, ಬಟ್ 101 ಅಂತೂ ಕಂಪಲ್ಸರಿ ಇರಲೇಬೇಕು. ಸೊ ಯು ಕ್ಯಾನ್ ಜಸ್ಟ್ ರೈಟ್ ಇಟ್ ಆಸ್ 101 ಅಥವಾ 0 ಫಸ್ಟ್ ತೊಗೊಳ್ಬೋದು, ಆಮೇಲೆ 01 ಅಂತ ಬರಿಬೋದು. ಆ್ಯಸ್ ಇಟ್ ಈಸ್, ಆ್ಯಸ್ ಹೌ ಯು ಲೈಕ್. ಓಕೆ, ಸೊ 101 ಆಮೇಲೆ ಅದು ಮುಂಚೆ ಏನು ಬೇಕಾದರೂ ಇರಲಿ, ಬಟ್ 101 ಪ್ಯಾಟರ್ನ್ ಅಂತೂ ಇರಲೇಬೇಕು ಅಂತ. ದಿಸ್ A ಡಿರೈವ್ಸ್ 0ಗೆ ಮತ್ತು 1 ಸಪ್ರೇಟ್, 1ಗೆ 1 ಸಪ್ರೇಟ್ ಬರೀಲೇಬೇಕು ನಾವು. ಯಾಕಂದರೆ ನೋಡಿ, ಇಲ್ಲಿ 1A ಇಸ್ ನಥಿಂಗ್ ಬಟ್ ದಿಸ್ 1A, ಅದಕ್ಕೂ ಮುಂಚೆ 10 ಇರುತ್ತೆ. ಸಪೋಸ್ ಇಫ್ ಯು ಟೇಕ್ 0 ಇದೆ, 1 ಮತ್ತು 1 ಇಲ್ಲಿ ಡಿರೈವ್ ಆಗ್ತಿದೆ, 1A 1A ಸಿಗ್ತಿದೆ. ಸೊ ಲೈಕ್ ದ್ಯಾಟ್. ಆಮೇಲೆ ಇಟ್ ಇಸ್ strings of A's and B's with equal number of A's and B's. ಸೊ ಇದಕ್ಕೆ ಇಟ್ಸ್ ವೆರಿ ಸಿಂಪಲ್. ಲೈಕ್ ನೋಡಿ, 1A ತೊಗೊಂಡ್ರೆ 1B ತೊಗೊಂಡಿದ್ದೀನಿ, 1B ತೊಗೊಂಡ್ರೆ 1A ತೊಗೊಂಡಿದ್ದೀನಿ, ಆ್ಯಂಡ್ ಸೋ ಆನ್. ಸೊ S ಇಸ್ ನಥಿಂಗ್ ಬಟ್ ಎಷ್ಟು ಸಲ ಈ ಕಡೆ ಬರುತ್ತೆ ಅಷ್ಟು ಸಲ ಅಷ್ಟು ಬರಬೇಕು ಅಂತ ಇಂಡಿಕೇಟ್ ಮಾಡೋಕ್ಕೆ ಇಟ್ ಈಸ್ SS. ಆ್ಯಂಡ್ ಎಪ್ಸಿಲಾನ್ ಅಂತೂ ಎಲ್ಲದಕ್ಕೂ ಹಾಕ್ತೀರಾ. ಓಕೆ, ದೆನ್ ವಿ ಹ್ಯಾವ್ ಸಾರಿ ಫಾರ್ ದ ಕ್ಯಾಮ್ರಾ ಥಿಂಗ್ ಆ್ಯಂಡ್ ಆಲ್, ಬಿಕಾಸ್ ಒಂದು ಕೈಯಲ್ಲಿ ಇಟ್ಕೊಂಡು ಮಾಡ್ತಿರೋದು. ಸೊ ಅಬ್ಟೈನ್ ಗ್ರಾಮರ್ ಟು ಜನರೇಟ್ ಅ ಲ್ಯಾಂಗ್ವೇಜ್ ಆಫ್ ಸ್ಟ್ರಿಂಗ್ zeros ಆ್ಯಂಡ್ ಒನ್ಸ್ ಹ್ಯಾವಿಂಗ್ ಸಬ್ಸ್ಟ್ರಿಂಗ್ 000. ಸಬ್ಸ್ಟ್ರಿಂಗ್ ಅಂದರೆ ಒಂದು ದೊಡ್ಡ ಸ್ಟ್ರಿಂಗಲ್ಲಿ
ಸ್ಮಾಲ್ ವಾಲ ಪಾರ್ಟ್ ಇಸ್ ಸಬ್ಸ್ಟ್ರಿಂಗ್. ಸೊ ಎ ಮತ್ತು ಎ 0 0 0. ಸೊ 1 ಬಗ್ಗೆ ಏನಾದರೂ ಕಂಡೀಷನ್ ಕೊಟ್ಟಿದ್ದಾರಾ? ಹೌದು, ಝೀರೋಸ್ ಆ್ಯಂಡ್ ಒನ್ಸ್ ಇರಲೇಬೇಕು ಅಂತ. ಸೊ ನೀವು ಎಲ್ಲಿ ಸ್ಪೆಸಿಫೈ ಮಾಡ್ತೀರಾ, ಝೀರೋಸು ಇರಬೇಕು, ಒನ್ಸು ಇರಬೇಕು, ಆ್ಯಂಡ್ ಎಂಡ್ಸ್ ವಿತ್ ಎಪ್ಸಿಲಾನ್ ಅಂತ. ಓಕೆ, ದೆನ್ ವಿ ಹ್ಯಾವ್ ಡಿಫೈನ್ ವಿತ್ ಎಕ್ಸಾಂಪಲ್. ಗ್ರಾಮರ್ ಅಂದರೆ ಏನು? It is a 4 tuple, that is G is equal to VTPS, where V is the variable, T is the terminal, P is the production, and S is the starting symbol anta. Okay, adrinde full form bardidini, you can read out. Then derivation is nothing but it is the process of obtaining a string of terminals or non-terminals from starting symbol by applying some rules, that is production rules. Aita. ಸೊ ನೆಕ್ಸ್ಟ್ ಲೆಫ್ಟ್ ಮೋಸ್ಟ್ ಡಿರೈವೇಷನ್ ಅಂದರೆ ಸಿಂಪಲ್. ಲೆಫ್ಟ್ ಮೋಸ್ಟ್ ವೇರಿಯೇಬಲನ್ನು ರೀಪ್ಲೇಸ್ ಮಾಡ್ಕೊಂಡು ಸಾಲ್ವ್ ಮಾಡಿದ್ರೆ ಲೆಫ್ಟ್ ಮೋಸ್ಟ್, ಆ್ಯಂಡ್ ರೈಟ್ ಮೋಸ್ಟಿಗೆ ಡೆಫಿನೇಷನ್ ಬರೋದಿಲ್ಲ. ಸೇಮ್ ದೇ ವಿಲ್ ಆಸ್ಕ್, ಓಕೆ ರೈಟ್ ಮೋಸ್ಟ್ ಅಂತ ಕೇಳಿದಾಗ ರೈಟ್ ಮೋಸ್ಟ್, ಇಲ್ಲಿ ರೈಟ್ ಮೋಸ್ಟ್ ಅಂತ ಚೇಂಜ್ ಆಗುತ್ತೆ ಅಷ್ಟೇ. ದೆನ್ ಆಂಬಿಗ್ವಸ್ ಗ್ರಾಮರ್ ಅಂದ್ರೇನು ಅಂತ ಕೇಳಿದ್ದಾರೆ. ಸೊ ಇವಾಗ ಕೊಟ್ಟಿರೋ ಒಂದು ಗ್ರಾಮರನ್ನು ಇಫ್ ವಿ ಕ್ಯಾನ್ ಎಕ್ಸ್ಪ್ರೆಸ್ ಇನ್ 2 ಫಾರ್ಮ್ಸ್, ದಟ್ ಈಸ್ ಕಾಲ್ಡ್ ಆಸ್ ಆಂಬಿಗ್ವಸ್ ಗ್ರಾಮರ್. ಸೊ ಡೆಫಿನೇಷನ್ ಇಲ್ಲಿದೆ, ಯು ಕ್ಯಾನ್ ರೀಡ್ ಇಟ್. Next to parse tree. Parse tree is nothing but it is a graphical hierarchical representation of derivation of a string. Okay, ashte according to CFG. Next, model paper 2 ಅಲ್ಲಿ ಎಕ್ಸ್ಪ್ಲೇನ್ ಟೆಕ್ನಿಕ್ಸ್ ಫಾರ್ ರೆಡ್ಯೂಸಿಂಗ್ ಆಂಬಿಗ್ವಿಟಿ ಅಂತ ಕೇಳಿದ್ದಾರೆ. ಆಂಬಿಗ್ವಿಟಿ ಅಂದರೆ ನಥಿಂಗ್ ಬಟ್ ಲೈಕ್ 2 ಫಾರ್ಮ್ಸಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ತಿದ್ದೀವ ಅಂತ. ಟೂ ಫಾರ್ಮ್ಸ್ ಅಂದರೆ ಏನು, ಇಲ್ಲಿ 2 ಪಾರ್ಸ್ ಟ್ರೀಯಲ್ಲಿ ಬರೆಯೋಕ್ಕೆ ಬರಬೇಕು. ಇಫ್ ಐ ಕ್ಯಾನ್ ರೈಟ್ ಅ ಗ್ರಾಮರ್ ಇನ್ 2 ಪಾರ್ಸ್ ಟ್ರೀ ಫಾರ್ಮ್ಸ್, ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಆಂಬಿಗ್ವಸ್ ಗ್ರಾಮರ್. ಸೊ ಇಲ್ಲಿ ದೇ ಆರ್ ಆಸ್ಕಿಂಗ್ ಹೌ ಟು ರೆಡ್ಯೂಸ್ ದಟ್ ಆಂಬಿಗ್ವಿಟಿ ಅಂತ. ಸೊ ಫಸ್ಟ್ ಸ್ಟೆಪ್ ಇಸ್ ವಿ ಹ್ಯಾವ್ ಟು ರಿಮೂವ್ ದ ಅರಿಥಮ್ಯಾಟಿಕ್ ಎಕ್ಸ್ಪ್ರೆಷನ್. Okay, and how we will remove it? By considering the precedence of the operator. So a precedence hengide andre, first if we have any identifier we can remove it. Identifier is nothing but ABC, that has the highest precedence. ಫಸ್ಟ್ ನಾವು ಇದಕ್ಕೆ ಪ್ರಿಫರೆನ್ಸ್ ಕೊಟ್ಟು ರಿಮೂವ್ ಮಾಡ್ತೀವಿ ಅಂತ ಅರ್ಥ. ನೆಕ್ಸ್ಟ್ ಪ್ಯಾರೆಂಥೆಸಿಸ್, ಓಕೆ, ವಿಚ್ ಯು ಆಲ್ರೆಡಿ ನೋ. ಪ್ಯಾರೆಂಥೆಸಿಸ್ ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಸಿಂಬಾಲ್, ಆಮೇಲೆ ಎಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಸಿಂಬಾಲ್. ಅದ್ರ ಜೊತೆಗೆ ವಿ ಕ್ಯಾನ್ ಆಲ್ಸೋ ರಿಮೂವ್ ದ ಎಸೋಸಿವಿಟಿ ಅಸೋಸಿಯೇಟೆಡ್. ಸೊ ಎಸೋಸಿವಿಟಿ ಹೇಗೆ ರಿಮೂವ್ ಮಾಡ್ತೀವಿ ಅಂದರೆ ಫ್ರಮ್ ಲೆಫ್ಟ್ ಟು ರೈಟ್. ಸೊ ಇದಕ್ಕೆ ನೀವು ಸುಮ್ಮನೆ ಒಂದು ಎಕ್ಸಾಂಪಲ್ ಬರಿಬಹುದು. Okay, this is not necessary, just write associativity, ಅದು important. Then rearrange the production from starting symbol. Okay, ಸೊ ಕೊಟ್ಟಿರೋ ಕ್ವೆಶನನ್ನು ಫ್ರಮ್ ಸ್ಟಾರ್ಟಿಂಗ್ ಯು ಕ್ಯಾನ್ ರೀಅರೇಂಜ್. ಏನೇನು ಬೇಕು ಅಥವಾ ಇವಾಗ ನಿಮ್ಗೆ ಗೊತ್ತಿದೆ ಅಲ್ವಾ, ಏನಾದರೂ ಒಂದು ಡಿರೈವ್ ಮಾಡ್ತಿದೆ ಅದು ಯೂಸೇ ಇಲ್ಲ ಅಂದರೆ ಯು ಕ್ಯಾನ್ ರಿಮೂವ್ ಇಟ್ ಅಲ್ಲದೆ. ನೆಕ್ಸ್ಟ್ ಬಂದುಬಿಟ್ಟು ಶೋ ದಟ್ ದ ಫಾಲೋವಿಂಗ್ ಗ್ರಾಮರ್ ಇಸ್ ಆಂಬಿಗ್ವಸ್ ಬೈ ಟೇಕಿಂಗ್ ಎ ಬಿ. ಆಂಬಿಗ್ವಸ್ ಅಂದರೆ ನಾನು ಹೇಳಿದ್ದೆ 2 ಫಾರ್ಮಲ್ಲಿ ನಮಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಬೇಕು ಅಂತ. ಸೊ ಇನ್ ಆರ್ಡರ್ ಟು ಎಕ್ಸ್ಪ್ರೆಸ್ ಇಟ್ ನೋಡಿ, ಫಸ್ಟ್ ಲೆಟ್ ಅಸ್ ಸೇ ಎಸ್ ಡಿರೈವ್ಸ್ ಎ ಎಸ್ ಇದೆ. ಬರೀ ಈ ಎ ಎಸ್ ಅನ್ನು ನಾನು ಕನ್ಸಿಡರ್ ಮಾಡ್ತಿದ್ದೀನಿ. ಓಕೆ, ಸೊ ಎಸ್ ಡಿರೈವ್ಸ್ ಏನಾಯಿತು, ಎ ಮತ್ತು ಎಸ್. ಇದೇ ಎಸ್ಸು ಎ ಎಸ್ ಬಿ ಎಸ್ ಅನ್ನು ಕೂಡ ಡಿರೈವ್ ಮಾಡ್ತಿದೆ, ಹೌದಾ? ಸೊ ಇದೇ ಎಸ್ಸು ಎ ಎಸ್ ಬಿ ಎಸ್ ಅನ್ನು ಕೂಡ ಡಿರೈವ್ ಮಾಡ್ತಿದೆ, ಆ್ಯಂಡ್ ಲಾಸ್ಟಿಗೆ ಎಬ್ಸಿಲಾನ್ ಇದೆ. ಸೊ ಎಸ್ ಡಿರೈವ್ಸ್ ಎಬ್ಸಿಲಾನ್. ಸೊ ಎಸ್ ಪ್ಲೇಸಲ್ಲಿ ಎಬ್ಸಿಲಾನನ್ನು ಹಾಕಬೇಕು, ಎಸ್ ಪ್ಲೇಸಲ್ಲಿ ಎಬ್ಸಿಲಾನನ್ನು ಹಾಕಬೇಕು. ಸೇಮ್ ನೀವು ಇಲ್ಲಿ ಏನು ಡಿರೈವ್ ಮಾಡಿದ್ದೀರಾ ಅಲ್ವಾ, ಇಟ್ ಈಸ್ ಎ ಮತ್ತು ಬಿ. ಸೊ ಎ ಬಿ ನಿಮಗೆ ಸಿಗತ್ತೆ. ಓಕೆ, ಇವಾಗ ನೆಕ್ಸ್ಟ್ ಸೇಮ್ ಇದನ್ನೇ ಇನ್ನೊಂದು ಫಾರ್ಮಲ್ಲಿ ನಾನು ಎಕ್ಸ್ಪ್ರೆಸ್ ಮಾಡಬೇಕು. ಸೊ ಲಾಸ್ಟ್ ಟೈಮ್ ಏನು ಮಾಡಿದೆ, ಎಸ್ ಡಿರೈವ್ಸ್ ಎ ಎಸ್ ಅನ್ನು ಫಸ್ಟಲ್ಲಿ ಕನ್ಸಿಡರ್ ಮಾಡಿದೆ. ಇವಾಗ ಸೆಕೆಂಡ್ ಟೈಮ್ ನಾನು ಏನು ಮಾಡ್ತೀನಿ, ಎಸ್ ಡಿರೈವ್ಸ್ ಎ ಎಸ್ ಬಿ ಎಸ್ ಅನ್ನು ನೋಡಿ, ಎ ಎಸ್ ಬಿ ಎಸ್ ಅನ್ನು ಫಸ್ಟ್ ಕನ್ಸಿಡರ್ ಮಾಡ್ತಿದ್ದೀನಿ. ಲೇಟರ್ ಐ ಕ್ಯಾನ್ ಕನ್ಸಿಡರ್ ದಿಸ್ ಎ ಎಸ್. ಓಕೆ, ಇದು ಎಸ್ ಆಯಿತಾ? ಸೊ ಈ ಎಸ್ ಡಿರೈವ್ಸ್ ಎಬ್ಸಿಲಾನ್, ಯಾಕಂದರೆ ಎಸ್ ಡಿರೈವ್ಸ್ ಎಬ್ಸಿಲಾನ್ ಇದೆ. ಸೊ ಸಿಂಪಲ್ ಅಲ್ವಾ? ಅವ್ರು ಯಾವಾಗಲಾದ್ರೂ ಎಂಬಿಗ್ವಿಟಿ ಚೆಕ್ ಮಾಡೋಕ್ಕೆ ಕೊಟ್ಟರೆ ಯು ಕ್ಯಾನ್ ಜಸ್ಟ್ ಟೇಕ್ ಫಸ್ಟ್ ಟೈಮ್ ಇದ್ರ ಜೊತೆ ಮಾಡ್ತೀರಾ, ನೆಕ್ಸ್ಟ್ ಇದ್ರ ಜೊತೆ ಮಾಡ್ತೀರಾ ಅಷ್ಟೇ. ನೆಕ್ಸ್ಟ್ ಡಿಸೈನ್ CFG ಫಾರ್ ದ ಫಾಲೋವಿಂಗ್ ಲ್ಯಾಂಗ್ವೇಜ್. ಓಕೆ, ಟು ಎಕ್ಸೆಪ್ಟ್ ದ ಸೆಟ್ ಆಫ್ ಆಲ್ ಸ್ಟ್ರಿಂಗ್ಸ್ ವಿತ್ ನೋ ಮೋರ್ ದ್ಯಾನ್ 3 A's. ಅಂದರೆ 3 A's ಇರ್ಬೋದು ಅಂತ ಅರ್ಥ. ಸೊ ಇನ್ ದ್ಯಾಟ್ ಕೇಸ್ ನೋಡಿ, ಫಸ್ಟ್ ಕಂಡೀಷನ್ ಇಸ್ ಏನು ಎಸೇ ಇಲ್ಲ ಅಂದರೆ ಯು ವಿಲ್ ಟೇಕ್ ಅನದರ್ ವೇರಿಯೇಬಲ್ ಬಿ ಜಸ್ಟ್ ಟು ರಿಪ್ರೆಸೆಂಟ್ ಎಸ್ ಇಲ್ಲ ಅಂತ. ಒಂದು ಎ ಇರ್ಬೋದು, ಅದ್ರ ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಏನು ಬೇಕಾದರೂ ಇರಲಿ. ಆಮೇಲೆ 2 ಎ ಇರ್ಬೋದು, ಆಮೇಲೆ 3 ಎ ಇರಬಹುದು.
Okay, so this b is nothing but that b must derive something b, small b. Okay, so capital B ಯಾಕೆ ಬರ್ದಿದ್ದೀವಿ ಅಂದರೆ ಇಟ್ ಇಸ್ ಜಸ್ಟ್ ಟು ಇಂಡಿಕೇಟ್ ಸ್ಮಾಲ್ ಬಿ ಅನ್ನು ಡಿರೈವ್ ಮಾಡ್ಬೋದು ಅದು ಅಂತ, ವಿಚ್ ಹ್ಯಾಸ್ ಟು ಬಿ ರಿಟರ್ನ್ ಸಪ್ರೇಟ್ಲಿ. ಯಾವಾಗಲೂ ಕೊಟ್ಟಿರೋ ಕ್ವೆಶನ್ ಫಸ್ಟ್ ಕಂಡೀಷನನ್ನು ಸ್ಯಾಟಿಸ್ಫೈ ಮಾಡಿ ಅದರ ಮಧ್ಯ ಅಥವಾ ಸುತ್ತಮುತ್ತ ಏನು ಬರುತ್ತೆ, ಫಾರ್ ದ್ಯಾಟ್ ಯು ಶುಡ್ ಟೇಕ್ ಅನೇದರ್ ವೇರಿಯೇಬಲ್ ಓನ್ಲಿ. ಓಕೆ, ಆ್ಯಂಡ್ ಅದಕ್ಕೂ ಗ್ರಾಮರ್ ಬರೀಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ದೇ ಹ್ಯಾವ್ ಗಿವನ್ ದ ಲ್ಯಾಂಗ್ವೇಜ್ ಲೈಕ್ ಸ್ಟಾರ್ಟಿಂಗ್ 1A 2B 1B 2B ಆ ಥರ ಕಂಡೀಷನಲ್ಲಿ. ಸೊ ಫಸ್ಟ್ ನೀವು 1A 1Bನ ಡಿರೈವ್ ಮಾಡ್ತೀರಾ ಆ್ಯಂಡ್ ಡ್ಯಾಶ್ ಹಾಕಿಬಿಟ್ಟು A ಹಾಕಿದ್ರೆ ಅದು ಮತ್ತೆ ಲೂಪಲ್ಲಿ ರಿಪೀಟ್ ಆಗುತ್ತೆ. ಆರ್ ಇಲ್ಲೇ ನೀವು ಡ್ಯಾಶ್ ಹಾಕಿಬಿಟ್ಟು AAS ಡ್ಯಾಶ್ BBS ಬರೆದ್ರು ಇಟ್ ಈಸ್ ರೈಟ್. ನೆಕ್ಸ್ಟ್, ಫಾರ್ ದ ಬಿಲೋ ಗ್ರಾಮರ್ ಅಬ್ಟೈನ್ PDA. ಓಕೆ, ಸೊ ಸೇಮ್ ಥಿಂಗ್. ಇದು ಹೇಗೆ ಮಾಡಬೇಕು ಅಂದರೆ ಫಸ್ಟ್ ನೀವು PDAನ ಹಾಕ್ಕೊಂಡ್ರೆ ಇಟ್ ಇಸ್ ಬೆಟರ್. ಸೊ PDAನ ಹಾಕಬೇಕಾದ್ರೆ ಫಸ್ಟ್ ಐ ಶುಡ್ ಕನ್ಸಿಡರ್ ನಂಬರ್ ಆಫ್ ಸ್ಟೇಟ್ಸ್. ಸೊ ನಂಬರ್ ಆಫ್ ಸ್ಟೇಟ್ಸ್ನ ನಾವು ಹೆಂಗೆ ಐಡೆಂಟಿಫೈ ಮಾಡ್ತೀವಿ ಅಂದರೆ ಇವಾಗ ನೋಡಿ S ಡಿರೈವ್ಸ್ ABC. ಸೊ ABC ವಿಲ್ ಬಿ ಮೈ ಸ್ಟೇಟ್ಸ್, S ಅಲ್ಲ, ಆಯಿತಾ. ಸೊ ಐ ವಿಲ್ ಕನ್ಸಿಡರ್ 3 ಸ್ಟೇಟ್ಸ್. ಓಕೆ, ಆ್ಯಂಡ್ ಆಬ್ವಿಯಸ್ಲಿ ಲಾಸ್ಟ್ ಒನ್ನೇ ಫೈನಲ್ ಸ್ಟೇಟ್ ಆಗಿರುತ್ತೆ. ನೆಕ್ಸ್ಟ್ ನೀವೇನು ಮಾಡಬೇಕು ಅಂದರೆ ಇವಾಗ ಕ್ವೆಶನಲ್ಲಿ ಏನೇನು ಡಿರೈವ್ ಆಗ್ತಿದೆ ಅಂತ ಫಸ್ಟ್ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಸ್ಮಾಲ್ a ಮತ್ತು ಸ್ಮಾಲ್ b, ಆಯಿತಾ. ಸೊ ಸ್ಮಾಲ್ a ಮತ್ತು ಸ್ಮಾಲ್ ಬಿಗೆ ಕಾಂಬಿನೇಷನ್ಸನ್ನು ಬರಿಬೇಕು. ಹೌ ಡು ವಿ ರೈಟ್ ದಟ್ ಕಾಂಬಿನೇಷನ್ ಈಸ್, ಫಸ್ಟ್ ಏನಾಗುತ್ತೆ ನೋಡಿ, ಎನ ಡಿರೈವ್ ಮಾಡೋಕ್ಕೆ ವಿ ಕ್ಯಾನ್ ಯೂಸ್ ದಿಸ್ S ಬರೀಲೇಬೇಕು, ಯಾಕಂದರೆ S ಇಸ್ ಡಿರೈವಿಂಗ್ ABC. ಸೊ ಇಲ್ಲಿ ನೋಡಿ, ಎನ ಡಿರೈವ್ ಮಾಡೋಕ್ಕೆ S ಬಿಕಾಸ್ ಇಟ್ ಇಸ್ ಡಿರೈವಿಂಗ್ ABC. ನೆಕ್ಸ್ಟ್ ಈ ಎನ ಡಿರೈವ್ ಮಾಡೋಕ್ಕೆ A ಮತ್ತು B ಕಾಂಬಿನೇಷನಲ್ಲಿ ತೊಗೋಬೇಕು. ದೆನ್ A ಅಷ್ಟೇ ಡಿರೈವ್ ಆಗ್ಬೋದು, A ಆರ್ B ಆಪ್ಷನ್ ಇದೆ, ಇಲ್ಲ ಇಟ್ ಕ್ಯಾನ್ ಜಸ್ಟ್ ಡಿರೈವ್ ಓನ್ಲಿ A ಮತ್ತು B ಆರ್ A. ಜಸ್ಟ್ ಎಲ್ಲ ಕಾಂಬಿನೇಷನ್ಸ್ ಏನೇನು ಪಾಸಿಬಲ್ ಇದೆ ABCಗೆ ಆ ಕಾಂಬಿನೇಷನ್ಸನ್ನು ಬರ್ಕೋಬೇಕು ವಿತ್ ಸ್ಮಾಲ್ a ಮತ್ತು B. ಓಕೆ, ಸೊ ಒನ್ಸ್ ಯು ರೈಟ್ ದ ಕಾಂಬಿನೇಷನ್, ನಾನು ಹೇಳಿದ್ದೆ ಫೈನಲ್ ಸ್ಟೇಟಿಗೆ ಎಪ್ಸಿಲಾನ್ ಮತ್ತು Z0 ಇದ್ದೇ ಇರುತ್ತೆ. ಸ್ಟಾರ್ಟಿಂಗಲ್ಲಿ ನೋಡಿ ಫಸ್ಟ್ ಏನಿರುತ್ತೆ, ಎಪ್ಸಿಲಾನ್ Z0 ಇರುತ್ತೆ. ಫಸ್ಟ್ ನಾವು ಏನು ರೀಡ್ ಮಾಡ್ತೀವಿ, S ಅಲ್ವಾ. ಸೊ S ಇಲ್ಲಿ ಬರುತ್ತೆ, S, Z0. ಇದಕ್ಕೆ ನಾವು ಇವಾಗ ಇದನ್ನು ಬರಿಬೇಕು, ಸ್ಟಾರ್ಟಿಂಗ್ ಏನು ರೀಡ್ ಆಗುತ್ತೆ ಅನ್ನೋದನ್ನು. ಸ್ಟಾರ್ಟಿಂಗ್ ಇಟ್ ಕ್ಯಾನ್ ರೀಡ್ A, ಓಕೆ, ಆಮೇಲೆ ABC ಇರುತ್ತೆ, ಆಮೇಲೆ ಇಟ್ ಕ್ಯಾನ್ ರೀಡ್ A. ಸೊ ಇದಕ್ಕೆ ದಿಸ್ ಈ ಫಾರ್ಮಲ್ಲಿ ಬರಿಬೇಕು. ಈ ಫಾರ್ಮ್ ಅಂದರೆ ಏನು ಅಂದರೆ Q0, ಸ್ಟಾರ್ಟಿಂಗ್ ಸಿಂಬಾಲ್ ಬಂದುಬಿಟ್ಟು Q0, W ಅಂದ್ಬಿಟ್ರೆ ರಿಮೈನಿಂಗ್ ಇನ್ಪುಟ್, ಸ್ಟಾರ್ಟಿಂಗಲ್ಲಿ ಏನೂ ಇರಲ್ಲ ಅಲ್ವಾ. ಸೊ ಎಪ್ಸಿಲಾನ್ ಅಂತ ಬರಿತೀವಿ, ಆಮೇಲೆ A ಬರುತ್ತೆ. ಓಕೆ, A ಬರುತ್ತೆ. ಒನ್ಸ್ ಯು ಟೇಕ್ ದಿಸ್ A, ನೆಕ್ಸ್ಟ್ ವಿಲ್ ಬಿ ದಿಸ್ A. ಸೊ ಈ ಥರ ದೆನ್ B, ದೆನ್ C, ಆ ಥರ ಈ ಆರ್ಡರಲ್ಲಿ ಬರಿತಾ ಹೋಗಬೇಕಾಗತ್ತೆ. ಓಕೆ, ಆ್ಯಂಡ್ ದಿಸ್ ಇಸ್ ದ ರೂಲ್ಸ್. ಲಾಸ್ಟ್ ವ್ಯಾಲ್ಯೂ ಬಂದುಬಿಟ್ಟು ಸ್ಟ್ಯಾಕ್ ಸಿಂಬಲ್, ಈ Z0 ಬಂದುಬಿಟ್ಟು ಸ್ಟ್ಯಾಕ್ ಸಿಂಬಲ್. ಸೊ ಸ್ಟ್ಯಾಕಲ್ಲಿ ಕರೆಂಟ್ ವ್ಯಾಲ್ಯೂ ಏನಿರುತ್ತೆ ಅಂತ ಬರಿಬೇಕು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇದೇ ಥರ ಒಂದು ಗ್ರಾಮರ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಲೆಫ್ಟ್ ಮೋಸ್ಟ್ ಮತ್ತು ರೈಟ್ ಮೋಸ್ಟ್ ಡಿರೈವೇಷನನ್ನು ಮಾಡಬೇಕಾಗತ್ತೆ. ಸೊ ಅವ್ರು ಇಲ್ಲಿ ಯಾವುದೇ ಕ್ವೆಶನಲ್ಲಿ ಕೊಟ್ಟಿಲ್ಲ ಲೈಕ್ ಇದಕ್ಕೆ ಲೆಫ್ಟ್ ಮೋಸ್ಟ್ ಮಾಡಿ ಇದಕ್ಕೆ ರೈಟ್ ಮೋಸ್ಟ್ ಮಾಡಿ ಅಂತ. ಫೈಂಡ್ A B A ಅಂದರೆ ಲೈಕ್ ಯಾವ್ದು ತೊಗೊಂಡ್ರು ನಮ್ಗೆ ಇದು ಬರಲೇಬೇಕು ಆನ್ಸರ್ ಆಗಿ. ಓಕೆ, ಸೊ ಐ ವಿಲ್ ಟೇಕ್ ಸಿಂಪಲ್ ಒನ್ AB. ಸೊ ಲೆಫ್ಟ್ ಮೋಸ್ಟ್ ಡಿರೈವೇಷನಲ್ಲಿ ನಾವು ಲೆಫ್ಟ್ ಮೋಸ್ಟ್ ವೇರಿಯೇಬಲನ್ನು ರೀಪ್ಲೇಸ್ ಮಾಡ್ತಾ ಹೋಗ್ತೀವಿ, ರೈಟ್ ಮೋಸ್ಟಲ್ಲಿ ರೈಟ್ ಮೋಸ್ಟನ್ನು ರೀಪ್ಲೇಸ್ ಮಾಡ್ತಾ ಹೋಗ್ತೀವಿ. ಈವನ್ ಇಫ್ ಯು ಆರ್ ನಾಟ್ ಗೆಟ್ಟಿಂಗ್ ಪ್ರಾಪರ್ ಆನ್ಸರ್, ಎಲ್ಲೂ ಕಾಟ್ ಹಾಕಬೇಡಿ, ಲಾಸ್ಟ್ ಆನ್ಸರ್ ಇದೇ ಬರೋ ಥರ ಬರೆದು ಬನ್ನಿ. ಓಕೆ, ಆ್ಯಂಡ್ ಇದಕ್ಕೆ ನಾವು ಪಾರ್ಸ್ ಟ್ರೀಯನ್ನು ಡಿರೈವ್ ಮಾಡಿದ್ದೀವಿ ನೋಡಿ, AAB BAB AB. ಸೊ ಇಲ್ಲಿ ನಿಮ್ಗೆ ಗೊತ್ತಾಗ್ಬಿಡತ್ತೆ, ನೀವು ರಾಂಗ್ ಮಾಡಿದ್ರು ಕೂಡ ಲಾಸ್ಟ್ ಇಲ್ಲಿ ಏನು ವೇರಿಯೇಬಲ್ಸ್ ಓದ್ತೀರೋ ಅದು ಇದೇ ಬಂದಿರಬೇಕು. ನೆಕ್ಸ್ಟ್ ಡಿಸೈನ್ CFG ಆ್ಯಂಡ್ ಡಿಫೈನ್ ಆ್ಯಂಡ್ ಡಿಸೈನ್. ಸೊ ಡಿಫೈನ್ ಆ್ಯಂಡ್ ಡಿಸೈನ್ ಕೇಸಲ್ಲಿ ಫಸ್ಟ್ ಕ್ವೆಶನ್, ಕನ್ಸಿಸ್ಟಿಂಗ್ ಆಫ್ ಆಲ್ ಸೆಟ್ ಆಫ್ ನಾನ್ ಪ್ಯಾಲಿಂಡ್ರೋಮ್, ಪ್ಯಾಲಿಂಡ್ರೋಮ್ ಅಲ್ಲ ನಾನ್ ಪ್ಯಾಲಿಂಡ್ರೋಮ್ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ನೀವು ಪ್ಯಾಲಿಂಡ್ರೋಮಿಗೆ ಏನು ಬೇಕು ಅಂತ ಬರ್ಕೋಬೇಕು. ಸೊ ಪ್ಯಾಲಿಂಡ್ರೋಮಿಗೆ A ಮತ್ತು B ಬೇಕು, ಲೈಕ್ AA ಮಧ್ಯದಲ್ಲಿ S ಬೇಕಾದರೂ ಬರಲಿ. ಫಸ್ಟು ಯು ಆರ್ ಗೋಯಿಂಗ್ ಟು ರೈಟ್ ಫಾರ್ ಇಟ್, ಆಮೇಲೆ ಫಾರ್ ಅಗೇನ್ಸ್ಟ್ ಇಟ್. ಫಾರ್ ಅಗೇನ್ಸ್ಟ್ ಇಟ್ ಬರಿಬೇಕು ಅಂದಾಗ ಲಾಸ್ಟಿಗೆ ಒಂದು A ಹಾಕ್ಬಿಡ್ತೀರಾ ಇಲ್ಲಿ,
ಆ ಎ ಏನು ಮಾಡುತ್ತೆ, ಇಲ್ಲಿ ನೋಡಿ ಪ್ಯಾಲಿಂಡ್ರೋಮ್ ಫಾಲೋ ಆಗಬಾರ್ದು. ಫಾಲೋ ಆಗಬೇಕು ಅಂದರೆ ಸ್ಟಾರ್ಟಿಂಗ್ ಮತ್ತು ಸೇಮ್ ಎಂಡಿಂಗ್ ಸಿಂಬಲ್ ಫಸ್ಟ್ ಸೇಮ್ ಇರಬೇಕು. ಸೊ ವಿ ವಿಲ್ ರೈಟ್ ಅಗೇನ್ಸ್ಟ್ ಇಟ್. ಸೊ ಇದು ಯಾವಾಗ ಅಗೇನ್ಸ್ಟ್ ಆಗಿಬಿಡತ್ತೆ ಆವಾಗ ಕಂಡೀಷನ್ ಬ್ರೇಕ್ ಆಗುತ್ತೆ. ಸೊ ವೆನೆವರ್ ದೇ ಆಸ್ಕ್ ನಾನ್ ಪ್ಯಾಲಿಂಡ್ರೋಮ್ ಫಸ್ಟು ಫಾರ್ ಪ್ಯಾಲಿಂಡ್ರೋಮ್ ಬರ್ಕೋಬೇಕು, ಆಮೇಲೆ ಅಗೇನ್ಸ್ಟ್ ಪ್ಯಾಲಿಂಡ್ರೋಮಿಗೆ ಒಂದು ರೂಲ್ಸ್ ಬರೀಬೇಕು. ಇಲ್ಲಿ ಲಾಸ್ಟಿಗೆ ಎ ಹಾಕ್ಬಿಟ್ರೆ ಅದು ಅಗೇನ್ಸ್ಟ್ ಆಗಿಬಿಡತ್ತೆ. ಎ ಇಸ್ ಡಿರೈವಿಂಗ್ ಬೇರೆ ಬೇರೆ ಸಿಂಬಾಲ್ಸ್ ನೋಡಿ, ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ ಬೇರೆ ಇದೆ, ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ ಬೇರೆ ಇದೆ, ಅಷ್ಟೇ ನೆನ್ಪಿಟ್ಕೊಳ್ಳಿ ಇದೊಂದು, ಆಯಿತಾ? ಇಟ್ ಈಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಎಲ್ ಈಸ್ ಈಕ್ವಲ್ ಟು 0 ಮತ್ತು 1 ಕೊಟ್ಟಿದ್ದಾರೆ. ಸೊ ಸ್ಟಾರ್ಟಿಂಗಲ್ಲಿ ನಾವು ಎನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. ಸೊ 1 ಅಂತ ಕನ್ಸಿಡರ್ ಮಾಡಿದಾಗ ಎರಡು ಒಂದೊಂದು ಲೈಕ್ 0 ಒನ್ಸ್, 1 ಟೈಮ್ ಬಂದರೆ 0 ಒನ್ಸ್ ಆ್ಯಂಡ್ 1 ಟೈಮ್ ಬಂದಾಗ ಎಸ್ ಬರುತ್ತೆ. ಸಪೋಸ್ ನಾವು ಎನ್ ವ್ಯಾಲ್ಯೂ 0 ಕನ್ಸಿಡರ್ ಮಾಡಿದಾಗ 0 ಇಸ್ ನಥಿಂಗ್. 1 ಆದರೆ 1 ಅನ್ಬೋದು. ಸೊ ಆ ಕೇಸಲ್ಲಿ ಇಫ್ ಯು ಟೇಕ್ ದಿಸ್ ಆಸ್ 0, ಇದೇನಾಯಿತು 1 ಆಯಿತು ಇಫ್ ಎನ್ ಇಸ್ 0. ಸೊ 1. ಇದು ಮತ್ತೆ ಅಷ್ಟೇ ರಿವರ್ಸ್ ಆಫ್ ಅ ಸ್ಟ್ರಿಂಗಿಗೇನೆ ನೋಡಿ, ರಿವರ್ಸ್ ಆಫ್ ಅ ಸ್ಟ್ರಿಂಗಿಗೆ ಎ ಬಿನೇ ಬರಬೇಕು, ಯಾಕಂದರೆ ರಿವರ್ಸ್ ಮಾಡಿದಾಗಲೂ ಅದೇ ಆರ್ಡರ್ ಬರಬೇಕು. ದೆನ್ ವಿ ಹ್ಯಾವ್ CFG. ಸೊ CFG ಏನಾಗುತ್ತೆ ಅಂದರೆ ದೇ ಹ್ಯಾವ್ ಗಿವನ್ ಕಂಡೀಷನ್ ಲೈಕ್ A ಪವರ್ n ಇರಬೇಕು, B ಪವರ್ n+3 ಇರಬೇಕು, n ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 3 ಅಂತ. ಸೊ ಫಸ್ಟ್ ನೀವು 1 ಅಂತಲೇ ತೊಗೊಳ್ಳಿ ಅಥವಾ 0 ಅಂತಲೇ ಲೆಟಸ್ ಟೇಕ್. 0 ತೊಗೊಂಡಾಗ ಏನಾಗುತ್ತೆ, ಇಲ್ಲೇನೂ ಬರೋದೇ ಇಲ್ಲ, ವಿಚ್ ಯು ಕೆನಾಟ್ ರೀಪ್ರೆಸೆಂಟ್. ಸೊ 1 ಅಂತ ತೊಗೊಂಡಾಗ A ಒಂದ್ಸಲ ಇರಲೇಬೇಕು, B ಕೂಡ ಅಷ್ಟೇ, ಲೈಕ್ ಒಂದ್ಸಲ ಅಂತೂ ಇರಲೇಬೇಕು. ಆಬ್ವಿಯಸ್ಲಿ ಇಟ್ ಇಸ್ +3. ಲೈಕ್ ಅಟ್ಲೀಸ್ಟ್ ನಿಮ್ಮ ಗ್ರಾಮರ್ ಹೆಂಗೆ ಕಾಣುತ್ತೆ ಅಂತ ಫಸ್ಟ್ ಬರೀರಿ. ಎಲ್ಲ CFGಯಲ್ಲೂ ಏನೂ ಇರಬೇಕು, ಬಿನೂ ಇರಲೇಬೇಕು. ಸೊ ಅದು ಗ್ರಾಮರ್ ಆದರೆ ಫಾರ್ ಎವ್ರಿ ಬಿ +3 ಟೈಮ್ಸ್ ಇರಬೇಕು. ಸೊ +3 ಇಂಡಿಕೇಟ್ ಮಾಡೋಕ್ಕೆ ಈ ಥರ ಬರೀಬೇಕು. ಆಮೇಲೆ ನಾರ್ಮಲ್ ಆಗಿ VTPS ಇಂದು ಫುಲ್ ಫಾರ್ಮ್ ಬರೀರಿ. ನೆಕ್ಸ್ಟ್ ಬಂದುಬಿಟ್ಟು AI, BJ ಮತ್ತು CK. ಸೊ ಇಲ್ಲೇನಾಗತ್ತೆ ಅಂದರೆ ದೇ ಹ್ಯಾವ್ ಟೋಲ್ಡ್ ಕಂಡೀಷನ್ ಸಮಥಿಂಗ್ ಲೈಕ್ I+K ಮಾಡಿದಾಗ J ಸಿಗಬೇಕು ಅಂತ. ಸೊ 1+1 ಮಾಡಿದಾಗ 2 ಸಿಗಬೇಕು, ಆ ಥರ. ಸೊ 1+1 ಮಾಡಿದಾಗ 2 ಬರಬೇಕು, ಅದೇ ಥರ ಇಟ್ಕೊಂಡು ಹೋಗಿ. ಯಾಕಂದರೆ ಇಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಕೊಟ್ಟಿದ್ದಾರೆ. 0 ಬೇಡ, 1 ಕನ್ಸಿಡರ್ ಮಾಡಿ. 0 ಮಾಡಿದ್ರೆ ಆನ್ಸರೇ ಸಿಗಲ್ಲ. ಸೊ ಫಸ್ಟ್ ನಾವು ಹೇಳೋಣ, ಲೈಕ್ ಎಸ್ ಡಿರೈವ್ಸ್ S1 ಮತ್ತು S2. S1 ಅಂದರೆ ಏನು ಅಂದರೆ A ಮತ್ತು B ಬರಬೇಕು, ಅದರ ಮಧ್ಯದಲ್ಲಿ ಏನೇ ಇರಲಿ. ಆ್ಯಂಡ್ S2ಗೂ ಅಷ್ಟೇ A ಮತ್ತು B ಬರಬೇಕು, ಅದ್ರ ಮಧ್ಯದಲ್ಲಿ ಏನಾದರೂ ಇರಲಿ. I+K ಕಂಡೀಷನ್ ಎನಿಥಿಂಗ್ ಇರ್ಬೋದು ಅಲ್ವಾ. ಇಲ್ಲಿ ನಾವು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತ ಅವ್ರು ಕೊಟ್ಟಿದ್ದಾರೆ. ಇಟ್ ಕ್ಯಾನ್ ಬಿ ಎನಿಥಿಂಗ್, 1 2 3 4 ಏನಾದರೂ ಆಗ್ಬೋದು. ಸೊ ವಿ ಕ್ಯಾನಾಟ್ ಜಸ್ಟ್ ಟೆಲ್ ಫಾರ್ ಒನ್ ಕಂಡೀಷನ್, ಯಾಕಂದರೆ I ಮತ್ತು K ವ್ಯಾಲ್ಯೂ ವೇರಿ ಆದ ಹಾಗೆ J ವ್ಯಾಲ್ಯೂ ಕೂಡ ವೇರಿ ಆಗುತ್ತೆ. ವಿ ಕ್ಯಾನಾಟ್ ಗೆಸ್ ಎಕ್ಸಾಕ್ಟ್ಲಿ, ಯಾಕಂದರೆ ಒಬ್ಬರು ದೇ ಕ್ಯಾನ್ ಟೇಕ್ ಈವನ್ ನಂಬರ್, ಒಬ್ಬರು ದೇ ಕ್ಯಾನ್ ಟೇಕ್ ಆಡ್ ನಂಬರ್. ಸೊ ನೆಕ್ಸ್ಟ್ ನೋಡಿ, mod 3 ಗ್ರೇಟರ್ ದೆನ್ 0 ಅಂತ ಇದೆ. ಸೊ ಫಸ್ಟು ಕಂಪಲ್ಸರಿ 3 zeros ಇರಲೇಬೇಕು. ಆಮೇಲೆ ಲೈಕ್ 1 ಇರ್ಬೋದು, 2 ಇರ್ಬೋದು, ಪ್ಲಸ್ ಆಗ್ತಾ ಹೋಗ್ಬೋದು ಅಂತ ಅರ್ಥ ಆಯ್ತಾ. ನೆಕ್ಸ್ಟ್ L ಡಿರೈವ್ಸ್ A to the power of M, B ಡಿರೈವ್ಸ್ B to the power of N. ಸೊ ಇವಾಗ M ಮಸ್ಟ್ ನಾಟ್ ಬಿ ಈಕ್ವಲ್ ಟು N ಅಂತ ತಗೊಂಡಿದ್ದಾರೆ. ಸೊ ಫಾರ್ ದಟ್ ಅಗೇನ್ ಸೇಮ್ ಥಿಂಗ್. ಓಕೆ, ಫಸ್ಟ್ ಏನು ಡಿರೈವ್ ಆಗಬೇಕು ಅಂತ ಬರೀರಿ. A ಮತ್ತು B ಅಂತೂ ನಮ್ಮ ಆನ್ಸರಲ್ಲಿ ಇರಲೇಬೇಕು. ಆಮೇಲೆ ಎಗೊಂದು ಕಂಡೀಷನ್ ಬರೆಯೋಣ, ಈ ಎಗೆ, ಬಿಗೊಂದು ಕಂಡೀಷನ್ ಬರೆಯೋಣ. ಸೊ ಈ ಎಗೇನು ಕಂಡೀಷನ್ ಬರಿತೀವಿ ಅದು ನೋಡಿ, ಇಟ್ ಈಸ್ ಲೈಕ್ ಎ, ಯಾಕಂದರೆ ಎ ಕಂಡೀಷನ್ ಅದು. ಫಾರ್ B ಇಟ್ ಈಸ್ B. ಇಫ್ ಇಟ್ ಈಸ್ ನಾಟ್ ಮೇಕಿಂಗ್ ಯು ಸೆನ್ಸ್, ವಾಚ್ ದ ಸೇಮ್ ಥಿಂಗ್ 2-3 times, ಇಟ್ ವಿಲ್ ಮೇಕ್ ಯು ಸೆನ್ಸ್. ನೆಕ್ಸ್ಟ್ ಪ್ಯಾಲಿಂಡ್ರೋಮಿಗೆ ಅಷ್ಟೇ ಸೇಮ್ ಥಿಂಗ್. 0 0 ಮಧ್ಯದಲ್ಲಿ ಏನಾದರೂ ಇರಲಿ, 1 1 ಆಮೇಲೆ ಏನಾದರೂ ಇರಲಿ. ಸೊ ಏನೇನು ಯೂಸ್ ಮಾಡ್ಕೊಂಡು ಮಾಡಿದ್ದೀವಿ, 0 ಮತ್ತು 1. ನೆಕ್ಸ್ಟ್ ಕನ್ಸಿಡರ್ ದ ಗ್ರಾಮರ್ ವಿತ್ ಪ್ರೊಡಕ್ಷನ್ಸ್, ಆಪ್ಟೈನ್ ಲೆಫ್ಟ್ ಮೋಸ್ಟ್ ಮತ್ತು ರೈಟ್ ಮೋಸ್ಟ್. ಐ ಥಿಂಕ್ ಈ ಕ್ವಶನ್ ರಿಪೀಟ್ ಆಗಿದೆ, ಯು ಕ್ಯಾನ್ ಸಾಲ್ವ್ ಇಟ್. ಓಕೆ, ಸೇಮ್ ಥಿಂಗ್ ಇದೆ, ಯು ಕ್ಯಾನ್ ಜಸ್ಟ್ ಲುಕ್ ಇನ್ ಟು ದಿಸ್ ಲೇಟರ್. ಓಕೆ, ನೆಕ್ಸ್ಟ್ ಡಿಸೈನ್ PDA. ಓಕೆ, ಸೊ PDL ನಾನು ಹೇಳಿರೋ ಪ್ರಕಾರ ಕ್ವಶನಲ್ಲಿ ಏನಿದೆ ಅದನ್ನು ಫಸ್ಟ್ ನಾವು ಬರ್ಕೋಬೇಕಾಗತ್ತೆ. ಸೊ ಇಲ್ಲಿ ಲೆಟಸ್ ಕನ್ಸಿಡರ್ ನೋಡಿ, ಇಲ್ಲಿ ಕಂಡೀಷನ್ ಕೊಟ್ಟಿದ್ದಾರೆ I+K = J ಅಂತ.
ಸೊ ಇಫ್ ಐ ಟೇಕ್ ವ್ಯಾಲ್ಯೂ ಆಫ್ ಐ ಟು ಬಿ 1, ಓಕೆ, ಐ 1 ಆಗಿ ಕೆ ಕೂಡ 1 ಅಂದರೆ ಜೆ ಇಸ್ ನಥಿಂಗ್ ಬಟ್ ಐ ಪ್ಲಸ್ ಕೆ. ಸೊ 1 + 1 ಇಸ್ 2. ಸೊ ಇಲ್ಲಿ ನೋಡಿ ಎ 2 ಟೈಮ್ಸ್ ಇದೆ, ಸೊ 2, ಸಿ ಒನ್ಸ್ ಇದೆ 1, ಸೊ 2 + 1 ಇಸ್ 3. ಓಕೆ, ಸೊ ಇವಾಗ ಏನೇನು ಪಾಸಿಬಿಲಿಟಿ, ಎಷ್ಟು ವೇರಿಯೇಬಲ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಇಟ್ ಇಸ್ 3 ಅಲ್ವಾ, ಎ ಬಿ ಸಿ. ಸೊ 3 ಸ್ಟೇಟ್ಸನ್ನು ನಾವು ಕಂಪಲ್ಸರಿಯಾಗಿ ಹಾಕಲೇಬೇಕು. ಯು ಕ್ಯಾನ್ ಆಸ್ಕ್ ಲೈಕ್ 4ನೇದು ಲೈಕ್ ಕಂಪಲ್ಸರಿ ಇಲ್ಲ, ಇಲ್ಲಿ ಜಸ್ಟ್ ಎಪ್ಸಿಲಾನ್ ಮತ್ತು Z0 ಇಂಡಿಕೇಟ್ ಮಾಡೋಕ್ಕೆ ಮಾಡಿದ್ದೀವಿ. ಬಟ್ ಇನ್ ಆರ್ಡರ್ ಟು ಸ್ಯಾಟಿಸ್ಫೈ ದ ಕಂಡೀಷನ್ ಆಫ್ ಐ ಪ್ಲಸ್ ಕೆ ಈಕ್ವಲ್ ಟು ಜೆ ಇನ್ನೊಂದು ಎಕ್ಸ್ಟ್ರಾ ಬರುತ್ತೆ. ಅದು ಯಾಕೆ ಅಂತ ನಿಮ್ಗೆ ಅರ್ಥ ಆಗತ್ತೆ. ಓಕೆ, Q3ನೇ ಫೈನಲ್ ಸ್ಟೇಟಾಗಿ ತೊಗೊಳ್ಳಿ. ಇಲ್ಲೇ ಯು ಕ್ಯಾನ್ ರೈಟ್. ಓಕೆ, ನೋಡಿ ಆ್ಯಕ್ಚುಲಿ ಎಗಿದು, ಪಿಗಿದು, ಸಿಗೆದು ಆ್ಯಂಡ್ ಎಪ್ಸಿಲಾನ್ Z0ಗೆ ಇದನ್ನು ರಿಪ್ರೆಸೆಂಟ್ ಮಾಡಿದ್ದೀವಿ. ಸೊ ಇದನ್ನು ಹೇಗೆ ಬರ್ಕೊಳ್ಳೋದು ಅಂದರೆ, ಫಸ್ಟ್ ನೀವು ಎಗೆ ಬರ್ಕೊಳ್ಳಿ, ಯಾಕಂದರೆ ಸ್ಟಾರ್ಟಿಂಗ್ ಎ ಮತ್ತು ಎ ಇದೆ. ಸೊ ದಿಸ್ ಎ ಐದರ್ ಒಂದೇ ಸಲ ಎಕ್ಸಿಸ್ಟ್ ಆಗ್ಬೋದು, ಇಲ್ಲ 2 ಸಲ ಎಕ್ಸಿಸ್ಟ್ ಆಗ್ಬೋದು ನಾವು ಕನ್ಸಿಡರ್ ಮಾಡಿರೋ ಎಕ್ಸಾಂಪಲಲ್ಲಿ. ಸೊ ಎ ಕ್ಯಾನ್ ಎಕ್ಸಿಸ್ಟ್ ಐದರ್ ಒನ್ಸ್. Z0 ಅಂತೂ ಸ್ಟ್ಯಾಕಲ್ಲಿ ಇದ್ದೇ ಇರುತ್ತೆ. ಆಮೇಲೆ ಎ ಕ್ಯಾನ್ ಎಕ್ಸಿಸ್ಟ್ ಬೋತ್ ದ ಟೈಮ್ಸ್. ಓಕೆ, ಸೊ ಆಮೇಲೆ ಬಿಗೂ ಅಷ್ಟೇ. ಬಿಗಿಲ್ಲಿ ಒಂದೇ ಯಾಕೆ ಬರ್ದಿದ್ದೀವಿ ಅಂದರೆ, ಸ್ಟಾರ್ಟಿಂಗ್ ವಿ ಡೋಂಟ್ ನೋ, ಲೈಕ್ ಸಿ ಬಂದ ಮೇಲೆ ಗೊತ್ತಾಗುತ್ತೆ ಬಿ ಎಷ್ಟು ಸಲ ರಿಪೀಟ್ ಆಗಬೇಕು ಅಂತ. ಯಾಕಂದರೆ ಜೆ ಐ ಮತ್ತು ಕೆ ಮೇಲೆ ಡಿಪೆಂಡೆಂಟ್ ಇದೆ. ಓಕೆ, ಸೊ ಬಿ ನಮಗೆ ಗೊತ್ತಿಲ್ಲ ಎಷ್ಟು ಸಲ ರಿಪೀಟ್ ಆಗ್ಬೋದು ಅಂತ. ಸೊ ಬಟ್ ಯು ನೋ ಲೈಕ್ ಬಿ ಅಂತೂ ಒಂದು ಸಲ ಬಂದೇ ಬರುತ್ತೆ. ಸೊ ವಿ ವಿಲ್ ರೈಟ್ ಇಟ್ ಇನ್ ಅ ಲೂಪ್. ಓಕೆ, ಆಮೇಲೆ ವಿ ವಿಲ್ ಟೇಕ್ ಬಿ ಕಾಮ ಬಿ. ಯಾಕಂದರೆ ಐ ಮತ್ತು ಕೆ ವ್ಯಾಲ್ಯೂ ಅದೆರಡು ಆ್ಯಡ್ ಮಾಡಿಬಿಟ್ಟು ಬಿ ವ್ಯಾಲ್ಯೂ ಡಿಟರ್ಮೈನ್ ಆಗುತ್ತೆ. ಸೊ ಇಟ್ ಇಸ್ ಬಿ ಕಾಮ ಬಿ ಬೇಸ್ಡ್ ಆನ್ ಐ ಆ್ಯಂಡ್ ಕೆ ಬಿ ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗುತ್ತೆ ಅಂತ. ಆಮೇಲೆ ಲಾಸ್ಟ್ ಯು ವಿಲ್ ರೈಟ್ ಇಟ್ ಫಾರ್ ಸಿ. ಆ್ಯಂಡ್ ಲಾಸ್ಟಿಗೆ ಸ್ಟ್ಯಾಕ್ ಸಿಂಬಲ್ ಇದ್ದೇ ಇದೆ, ವಿಚ್ ಇಸ್ ಆಪ್ಷನಲ್. ಇಲ್ಲೇ ಬರಿತೀರಾ ಅಂದರೂ ಬರಿಬಹುದು. ಓಕೆ, ಸೊ ಥಿಂಕ್ ದಟ್ ಇದಿರಲಿಲ್ಲ ಆ್ಯಂಡ್ ಇದೇ ಫೈನಲ್ ಸ್ಟೇಟ್ ಆಗಿತ್ತು ಅಂತ. ಫಾರ್ ದ್ಯಾಟ್ ಓನ್ಲಿ ಐ ಹ್ಯಾವ್ ರಿಟನ್ ದಿಸ್ ಥಿಂಗ್. ಓಕೆ, ಸ್ಟಾರ್ಟಿಂಗಲ್ಲಿ ಏನೂ ಇರಲ್ಲ, ಆಮೇಲೆ ಎ ರೀಡ್ ಆಗುತ್ತೆ, ಆಮೇಲೆ ಎ ರೀಡ್ ಆಗಬಹುದು, ಆಮೇಲೆ ಬಿ ರೀಡ್ ಆಗ್ಬೋದು, ಆಮೇಲೆ ಬಿ ರೀಡ್ ಆಗ್ಬೋದು. ಓಕೆ, ಸೊ ಆ ಥರ ಸೇಮ್ ಆರ್ಡರಲ್ಲಿ ಬರ್ಕೊತಾ ಹೋಗಿ ಆ್ಯಂಡ್ ಫೈನಲಿ ನೀವು Q3ಗೆ ಬರ್ತೀರಾ. ನಾನು ಹೇಳಿದೆ ಇಲ್ಲಿ Q3ನೇ ಫೈನಲ್ ಸ್ಟೇಟ್ ಮಾಡಿ, ಇಲ್ಲಿ ಬರ್ದಿರೋದು ಸ್ವಲ್ಪ ರಾಂಗ್ ಆಗಿದೆ. ಆಯಿತಾ? ಸೊ ನಿಮ್ಗೆ ಇಲ್ಲಿ ಏನು ಗೊತ್ತಾಗಬೇಕು ಅಂದರೆ, ಯಾಕೆ ಇಲ್ಲಿ ಬಿ ಮತ್ತು ಬಿ 2 ಸಲ ಲೂಪಲ್ಲಿ ಬಂದಿದೆ ಅಂದರೆ, ಇದೆರಡರ ವ್ಯಾಲ್ಯೂ ಮೇಲೆ ಈ ಬಿ ಡಿಪೆಂಡೆಂಟ್ ಇದೆ. ಸೊ ಲೂಪಲ್ಲಿ ಹಾಕ್ಬಿಡಿ ಬೇಸ್ಡ್ ಆನ್ ದ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಸಿ. ಆಮೇಲೆ ಕನ್ವರ್ಟ್ CFG ಟು PDA ಅಂತ ಕೇಳ್ತಾರೆ. ಸೊ ಕೊಟ್ಟಿರೋ ಕ್ವೆಶನಿಗೆ ವಿ ಹ್ಯಾವ್ ಟು ರೈಟ್ ದಿಸ್ ಥಿಂಗ್. ಓಕೆ, ಸೊ ನಿಮಗೆ ಗೊತ್ತಿದೆ Q0 ಇಂದ Q1ಗೆ ಹೋಗಬೇಕು ಅಂದರೆ ಇದೆಲ್ಲ ಇಲ್ಲಿ ಬರುತ್ತೆ. ಆಯಿತಾ? ಇದೆಲ್ಲ ಸ್ಟೇಟ್ಸು ಇಲ್ಲಿ ಬರುತ್ತೆ ಲೂಪಲ್ಲಿ. ಸೊ ಎಪ್ಸಿಲಾನ್ ಸ್ಟಾರ್ಟಿಂಗಲ್ಲಿ ಏನೂ ಇರೋಲ್ಲ, ಆಮೇಲೆ ಇವೆಲ್ಲ ಸ್ಟೇಟ್ಸ್ ರಿಪೀಟ್ ಆಗುತ್ತೆ. ಇದೆಲ್ಲ ಇಲ್ಲಿ ಬರಿಬೇಕು ಅಷ್ಟೇ, ಇದೆಲ್ಲ. ಸೊ ಸೇಮ್ ಥಿಂಗ್ ಮತ್ತೆ ನೀವು ಇದನ್ನು ಬರಿತೀರಾ. ಫಸ್ಟು ಅದು ಬರೀ ಎ ಓದತ್ತೆ, ಆಮೇಲೆ ನೋಡಿ ಫಸ್ಟ್ ಎ ಓದಿದೆ ಇಲ್ಲಿ ಎ. ಓಕೆ, ಇಟ್ ಹ್ಯಾಸ್ ರೆಡ್ ಎ, ಆಮೇಲೆ ಎ, ಆಮೇಲೆ ಬಿ, ಆಮೇಲೆ ಸಿ. ಸೊ ಆ ಥರ ಎಲ್ಲದಕ್ಕೂ ಸ್ಟೆಪ್ಸನ್ನು ಮತ್ತೆ ಬರೀಬೇಕು. ಆ್ಯಂಡ್ ಲಾಸ್ಟಿಗೆ ಬಂದುಬಿಟ್ಟು ಸ್ಟಾಕ್ ಎಂಪ್ಟಿ ಆಗುತ್ತೆ ಅಷ್ಟೆ. ಆಮೇಲೆ ಜುಲೈ ಪೇಪರಲ್ಲಿ ಒಂದು ಕ್ವೆಶನನ್ನು ಕೇಳಿದ್ದಾರೆ, ರೈಟ್ CFG ಅಂತ. ಸೊ ABC ವ್ಯಾಲ್ಯೂ ಅಲ್ಲಿ n ವ್ಯಾಲ್ಯೂ ಇಲ್ಲಿದೆ. ಓಕೆ, ಟು ದ ಪವರ್ ಆಫ್ n ಮತ್ತು m. ಸೊ ಇದೆರಡು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತ ಇದೆ. ಸೊ ಫಸ್ಟ್ ಕೊಟ್ಟಿರೋ ಕ್ವೆಶನಿಗೆ ಒಂದು ಎಕ್ಸಾಂಪಲ್ ಲ್ಯಾಂಗ್ವೇಜನ್ನು ಬರೀರಿ. ಸೊ ನಿಮಗೆ ಗೊತ್ತು ಲೈಕ್ ಎಸ್ ಡಿರೈವ್ಸ್ AB ಅಂತ ಬರ್ಕೊಂಡ್ರೆ ಎಗೆ ನಾವು 2 ಕಂಡೀಷನನ್ನು ಬರಿಬೇಕಾಗತ್ತೆ. ಒಂದು ಎ ಬಂದುಬಿಟ್ಟು ಎಷ್ಟು ಸಲ ಇದೆ, ಬಿನೂ ಅಷ್ಟೇ ಸಲ ಇರಬೇಕು ಅಲ್ವಾ, ಯಾಕಂದರೆ ಪವರ್ ಸೇಮ್ ಇದೆ, n ಅಂತಲೇ ಇದೆ. ಸೊ ಅಷ್ಟೇ ಇರಬೇಕು. ಆಮೇಲೆ ಸಿಗೆ ನೋಡಿ ಬಿ ಡಿರೈವ್ಸ್ ಸಿ ಅಷ್ಟೇ. ಸಿ ಪವರ್ ಆಫ್ ಎಮ್ಮಿಗೆ ನಾವೇನು ಡಿಫೈನ್ ಮಾಡೋಕ್ಕಾಗಲ್ಲ, ಬಟ್ ಅದು ಸಿ ಅಷ್ಟೇ. ಆ್ಯಂಡ್ ನಮ್ಗೆ ಗೊತ್ತಿದೆ ನಾವು ಏನೇ ಡಿರೈವ್ ಮಾಡ್ತಿದ್ರು ಅದ್ರ ಜೊತೆಗಿರೋ ಸಿಂಬಾಲನ್ನು ಆ್ಯಸ್ ಇಟ್ ಇಸ್ ಬರಿಬೇಕು. ನೆಕ್ಸ್ಟ್ ಬಂದುಬಿಟ್ಟು
ಡಬ್ಲ್ಯೂ ಎ ಕಾಮ ಬಿ ಸ್ಟಾರ್ ವೇರ್ ಎನ್ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಬಿ ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಎನ್ ಏನು ಅಂತ ಸ್ಪೆಸಿಫೈ ಮಾಡಿಲ್ಲ. ಯು ಕ್ಯಾನ್ ಜಸ್ಟ್ ಸೇ ನಂಬರ್ ಆಫ್ ಎಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಬೀಸ್ ಅಂತ. ಸೊ ಎಸ್ ಡಿರೈವ್ಸ್ ಇಲ್ಲಿ ನೋಡಿ, ಎ ಎಷ್ಟಿದೆ ಅಷ್ಟೇ ಸಲ ಬಿನೂ ಇರಬೇಕು, ಅದರ ಮಧ್ಯ ಎಸ್ ಮತ್ತು ಎಸ್ ಏನು ಬೇಕಾದರೂ ಆಗಿರಲಿ. ಸಿಮಿಲರ್ಲಿ ಬಿ ಎಷ್ಟು ಸಲ ಇದೆ ಅಷ್ಟೇ ಸಲ ಎ ಇರಬೇಕು ಅಂತ ಬರಿಬೇಕು. ಆಮೇಲೆ ಕನ್ಸಿಡರ್ ದ ಗ್ರಾಮರ್. ಒಂದು ಗ್ರಾಮರ್ ಕೊಟ್ಟಿದ್ದಾರೆ, ಇದಕ್ಕೆ ನಾವು ಲೆಫ್ಟ್ ಮೋಸ್ಟ್ ಮತ್ತು ರೈಟ್ ಮೋಸ್ಟ್ ಟ್ರೀಯನ್ನು ಬರಿಬೇಕು. ಸೊ ಕೊಟ್ಟಿರೋ ಗ್ರಾಮರ್ ಇದಿದೆ ಅಲ್ವಾ, ಇದರಲ್ಲಿ ನಾವು ಯಾವುದಾದ್ರೂ ಒಂದನ್ನು ಕನ್ಸಿಡರ್ ಮಾಡಿಕೊಂಡು ಡಿರೈವ್ ಮಾಡಿದಾಗ ಲಾಸ್ಟಿಗೆ ಇದು ಆನ್ಸರಾಗಿ ಬರಬೇಕು. ಸೊ ಇದು ಸಿಂಪಲ್ ಇದೆ. ಓಕೆ, ಸೊ ಒಂದ್ಸಲ ಚೆಕ್ ಮಾಡಿ. ಫಸ್ಟ್ ಯಾವಾಗಲೂ ನಾನು ಹೇಳಿರೋ ಪ್ರಕಾರ ಪಾರ್ಸ್ ಟ್ರೀಯನ್ನು ಡ್ರಾ ಮಾಡಿಕೊಂಡ್ರೆ ಡಿರೈವೇಷನ್ ಈಸಿ ಆಗುತ್ತೆ. ಸೊ ಲೆಫ್ಟ್ ಮೋಸ್ಟ್ ಮತ್ತು ರೈಟ್ ಮೋಸ್ಟ್ ಡಿರೈವೇಷನ್ ನಿಮ್ಗೆ ಗೊತ್ತಿದೆ. ಲೆಫ್ಟ್ ಮೋಸ್ಟಲ್ಲಿ ನಾವು ಲೆಫ್ಟನ್ನು ರಿಪ್ಲೇಸ್ ಮಾಡ್ತೀವಿ, ರೈಟ್ ಮೋಸ್ಟಲ್ಲಿ ರೈಟ್ ವ್ಯಾಲ್ಯೂವನ್ನು ರಿಪ್ಲೇಸ್ ಮಾಡ್ತಾ ಬರ್ತೀವಿ. ಎಲ್ಲಾದರೂ ಲೈಕ್ ಎರಡೂ ಕಡೆ ಲೆಫ್ಟ್ ಮೋಸ್ಟ್ ಆಗಿದ್ದರೆ ನಿಮ್ಗೆ ಗೊತ್ತಾಗತ್ತೆ, ಆಯಿತಾ? ಚೆಕ್ ಮಾಡಿ ಒಂದ್ಸಲ. ಸೊ ಇದನ್ನು ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡಲ್ಲ, ಬಿಕಾಸ್ ಪ್ರೊಫೆಷ್ನಲಿ ನಾನು ಟೀಚರ್ ಅಲ್ಲ ಆ್ಯಂಡ್ ಇಟ್ ಈಸ್ ಹಾರ್ಡ್ ಫಾರ್ ಮೀ ಟು ರೈಟ್ ಆಲ್ ದ ನೋಟ್ಸ್, ಚೆಕ್ ವಿತ್ ದ ಆನ್ಸರ್ಸ್, ಮತ್ತೆ ರೆಕಾರ್ಡ್ ಮಾಡು, ಅದು ಕೂಡ ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಲೈಕ್ ಬೆಂಡ್ ಮಾಡಿಬಿಟ್ಟು. ಇಟ್ ಈಸ್ ರಿಯಲಿ ಹಾರ್ಡ್ ಫಾರ್ ಮಿ. ಐ ಗೆಟ್ ನೆಕ್ ಪೇನ್. ಸಾರಿ ಫಾರ್ ದ್ಯಾಟ್. ಆಮೇಲೆ ಪಿ ಡಿ ಎ ಡಿಸೈನ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಎಲ್ ಈಸ್ ಈಕ್ವಲ್ ಟು ಎ ಟು ದ ಪವರ್ ಆಫ್ ಎನ್, ಬಿ ಟು ದ ಪವರ್ ಆಫ್ ಎನ್. ಆಯಿತಾ? ಇಷ್ಟ ಇದೆ, ಇನ್ನೇನು ಜಾಸ್ತಿ ಇಲ್ಲ. ಸೊ ಎ ಟು ದ ಪವರ್ ಆಫ್ ಎನ್ನಿಗೆ ಮಿನಿಮಮ್ ಆಗಿ ನಾವು ಪಿ ಡಿ ಎಲ್ಲಿ 3 ವ್ಯಾಲ್ಯೂವನ್ನು ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ನಿಮಗೆ ಎ ಡಿನೋಟ್ ಮಾಡೋಕ್ಕೆ ಒಂದು ಸ್ಟೇಜ್ ಬೇಕು, ಬಿ ಡಿನೋಟ್ ಮಾಡೋಕ್ಕೆ ಒಂದು ಸ್ಟೇಜ್ ಬೇಕು, ಆ್ಯಂಡ್ ಫೈನಲ್ ಸ್ಟೇಜ್ Z0 ಸ್ಟಾಕ್ ಸಿಂಬಾಲನ್ನು ಐಡೆಂಟಿಫೈ ಮಾಡೋಕ್ಕೆ ಬೇಕು. ಸೊ ಎ ನೋಡಿ ಐದರ್ ಒನ್ಸ್ ಇರ್ಬೋದು ಇಲ್ಲ ಟ್ವೈಸ್ ಇರ್ಬೋದು. ಲೂಪ್ ಹಾಕ್ಬಿಟ್ಟಿದ್ದೀವಿ, ಸೊ ಅದು ಮತ್ತೆ ಮತ್ತೆ ರಿಪೀಟ್ ಆಗುತ್ತೆ ಅಂತ ಇಟ್ ಈಸ್ ಅಂಡರ್ಸ್ಟುಡ್. ಬಿ ಕೂಡ ಅಷ್ಟೇ, ಎಯಿಂದ ಲೈಕ್ Q0 ಇಂದ Q1 ಹೋದ್ಮೇಲೆ ಬಿ ರೀಡ್ ಆಗುತ್ತೆ. ಸೊ ಬಿ ಲೂಪ್ ಆಫ್ ಬಿ ಕಾಮ ಎ. ಸೊ ಬಿ ಬರ್ಬೋದು, ಆಮೇಲೆ ಎ ಕೂಡ ಬರ್ಬೋದು, ಮತ್ತೆ ಬಿ ಬರ್ಬೋದು ಅಲ್ವಾ. ಸೊ ಬಿ ಕಾಮ ಎ. ಆಮೇಲೆ ಇದಕ್ಕೆ ನೀವು ಸೇಮ್ ಥಿಂಗ್ ಇನ್ಸ್ಟಂಟೇನಿಯಸ್ ಡಿಸ್ಕ್ರಿಪ್ಷನನ್ನು ಬರೀತೀರಾ. ಕ್ಯೂ ಬಂದುಬಿಟ್ಟು ಸ್ಟಾರ್ಟಿಂಗ್ ಸಿಂಬಾಲ್ ಏನು ಅಂತ, ಡಬ್ಲ್ಯೂ ಇನ್ನೂ ಎಷ್ಟು ಉಳಿದಿದೆ ಅಂತ ಬರೀಬೇಕು, ಈ ಅಲ್ಫಾ ಬಂದುಬಿಟ್ಟು ಸ್ಟಾಕ್ ಸಿಂಬಾಲ್ ಯಾವುದು ಅಂತ. ಸೇಮ್ ಥಿಂಗ್. ಓಕೆ, ಸೊ 3 ಸಲ ಎ ಮತ್ತು 3 ಸಲ ಬಿ ಕನ್ಸಿಡರ್ ಮಾಡಿ, 1 ಸಲ ತೆಗೀರಿ, 2 ಸಲ ತೆಗೀರಿ, 3 ಸಲ ತೆಗೆದಾಗ ಅದು ಜಸ್ಟ್ ಈ ಕಡೆ ಶಿಫ್ಟ್ ಮಾಡ್ತಾ ಹೋಗಬೇಕು ಅಷ್ಟೆ. ಇದೆಲ್ಲ ಇನ್ನೊಂದ್ಸಲ ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ಇಟ್ಸ್ ಈಸಿ. ಬರೆದು ನೋಡಿದಾಗೂ TOC ಈಸಿ ಅನಿಸಲ್ಲ. ನೆಕ್ಸ್ಟ್ ಕನ್ವರ್ಟ್ CFG ಟು PDA. ಸೇಮ್ ಥಿಂಗ್. ಕೊಟ್ಟಿರೋ ಕ್ವೆಶನನ್ನು ನಾವು ಈ ಥರ PDA ಫಾರ್ಮಲ್ಲಿ ಬರೆದುಬಿಟ್ಟು, ಓಕೆ, ಆ್ಯಂಡ್ ಯು ಹ್ಯಾವ್ ಟು ರೈಟ್ ದ ದಿಸ್ ಥಿಂಗ್ ಡಿಸ್ಕ್ರಿಪ್ಷನ್ ಆಫ್ ಇಟ್, ಇನ್ಸ್ಟಂಟೇನಿಯಸ್ ಡಿಸ್ಕ್ರಿಪ್ಷನ್. ಸೊ 2 ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲಿ ಬಂದುಬಿಟ್ಟು ಐ ಡಿ ಇಸ್ ನಥಿಂಗ್ ಬಟ್ ಅದು ಕೂಡ ಒಂದು ವೇರಿಯೇಬಲೇ ಆಗಿರುತ್ತೆ. ಸೊ ಐ ಡಿ ಬಂದಾಗ ಐ ಡಿ ಯಾವಾಗಲೂ 2 ಸಲ ರಿಪೀಟ್ ಆಗಬೇಕು, ಅದನ್ನು ನೆನ್ಪಿಟ್ಕೊಳ್ಳಿ. ಯಾಕೆಂದರೆ ಐ ಡಿ ಒಳಗಡೆನೇ ಇನ್ನೊಂದು ಐ ಡಿ ಇರಬಹುದು. ಸೊ ಐ ಡಿ ಆಮೇಲೆ ಇದೆಲ್ಲ ಸೇಮು. ಪ್ಲಸ್ಸಿಗೆ ನೀವು ಸಪ್ರೇಟಾಗಿ ಬರಿತೀರಾ, ಸ್ಟಾರಿಗೆ ಸಪ್ರೇಟಾಗಿ ಬರಿಬೇಕು. ಯಾಕೆ ಐ ಡಿ 2 ಸಲ ಬರೆದಿದ್ದೀವಿ ಅಂದರೆ ಅದು ಇದ್ರ ಜೊತೆನೂ ಎಕ್ಸಿಸ್ಟ್ ಆಗ್ಬೋದು, ಇದ್ರ ಜೊತೆನೂ ಎಕ್ಸಿಸ್ಟ್ ಆಗ್ಬೋದು. ಓಕೆ, ಆ್ಯಂಡ್ ಸಿಮಿಲರ್ಲಿ ಈ ಕ್ವೆಶನ್ ಮತ್ತು ಈ ಕ್ವೆಶನ್ ಸೇಮ್ ಇದೆ. ಇಲ್ಲಿ ಐ ಡಿ ಅಂತಿದೆ, ಇಲ್ಲಿ ಇ ಅಂತ ಇದೆ, ಅಷ್ಟೇ ಡಿಫ್ರೆನ್ಸ್. ನೋಡಿ, ಇಲ್ಲಿ ಇ ಅಂತ ಬಂದಾಗ ಅದು ರಿಪೀಟ್ ಆಗಬೇಕು ಅಂತಿಲ್ಲ. ಸೊ ವಿ ಹ್ಯಾವ್ ಟೇಕನ್ ಓನ್ಲಿ ಒನ್ಸ್ ಇ. ಬಟ್ ಇಲ್ಲಿ ಐ ಜೊತೆ ಐ ಡಿ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಸೊ ಇದು ಐ ಡಿ ಇಲ್ಲೇ ಇದ್ದರೆ ಇದ್ರ ಜೊತೆನೂ ಬರ್ಬೋದಿತ್ತು ಅಂತ ಅರ್ಥ. ಬಟ್ ಇಲ್ಲಿ ಸಪ್ರೇಟಾಗಿ ಕೊಟ್ಟಿರೋ ರೀಸನಿಂದ ಯು ಕ್ಯಾನ್ ಜಸ್ಟ್ ಟೇಕ್ ಇಟ್ ಆಸ್ ಒನ್ಸ್. ಲಾಸ್ಟಿಗೆ ಏನು ಉಳಿದಿರುತ್ತೆ ಐ ಡಿನೇ ಆಗಿರುತ್ತೆ. ಆ್ಯಂಡ್ ಐ ಡಿ ಹ್ಯಾಸ್ ದ ಲೈಕ್ ಐ ಡಿ ಲಾಸ್ಟಿಗೆ ಯಾಕೆ ಬರೆದ್ರು ಅಂದರೆ ಫಸ್ಟ್ ಇದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಆಮೇಲೆ ಈ ಐ ಡಿಗೆ ಹೋಗ್ತೀರಾ. ಸೊ ಅದು ಲಾಸ್ಟಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸೇಮ್ ಥಿಂಗ್, ಡಿಸ್ಕಸ್ ದ ಲ್ಯಾಂಗ್ವೇಜ್ ಎಕ್ಸೆಪ್ಟೆಡ್ ಬೈ PDA. ಸೊ ಇದೊಂದು ಇಂಪಾರ್ಟೆಂಟ್ ಕ್ವಶನ್ ಆಯಿತಾ. ಸೊ ಎಕ್ಸೆಪ್ಟೆನ್ಸ್ ಬೈ ಫೈನಲ್ ಸ್ಟೇಟ್. ಸೊ ಇನ್ ಕೇಸ್ ಆಫ್ acceptance by final state, we assume that PDA will accept its input state by consuming the entire string and the entire accepting state anta. And when it comes to acceptance by empty stack, idondu second approach aita. So empty stack anta bandaga the PDA will accept a set of strings.
ಓಕೆ, ದಟ್ ಕಾಸಸ್ ದ ಮಷಿನ್ ಸ್ಟಾರ್ಟ್ ಟು ಎಂಪ್ಟಿ. ಇದೆಲ್ಲ ಥಿಯರಿ, ಸೊ ಓದ್ಕೊಳ್ಳಿ. ಇಕ್ವಿವ್ಯಾಲೆನ್ಸ್ ಆಫ್ ಟೂ ಮೆಥಡ್ಸ್ ಬೋತ್, ಅವಾಗ ಎಕ್ಸೆಪ್ಟೆನ್ಸ್ ಬೈ ಸ್ಟ್ಯಾಕ್ ಮತ್ತು ಸಿಂಬಲ್ ಎರಡು ಕನ್ಸಿಡರ್ ಮಾಡಿ ಬರೀಬೇಕು. ಓಕೆ, ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಕನ್ಸಿಡರ್ ದ ಗ್ರಾಮರ್. ಈ ಗ್ರಾಮರಲ್ಲಿ ವಿ ಹ್ಯಾವ್ ಟು ಅಪ್ಟೈನ್ ದ ಗ್ರಾಮರ್ ಇನ್ CNF ಫಾರ್ಮ್. ಸೊ CNF ಫಾರ್ಮಲ್ಲಿ ಅಪ್ಟೈನ್ ಮಾಡಬೇಕು ಅಂದರೆ ಸ್ಟೆಪ್ 1 ಬಂದುಬಿಟ್ಟು ರಿಮೂವ್ ಎಪ್ಸಿಲಾನ್ ಪ್ರೊಡಕ್ಷನ್ಸ್. ಸೊ ಎಪ್ಸಿಲಾನ್ ಪ್ರೊಡಕ್ಷನ್ಸ್ ಇಸ್ ನಥಿಂಗ್ ಬಟ್ ಎಲ್ಲಾದರೂ /ಎಪ್ಸಿಲಾನ್ ಇದ್ದರೆ ಕ್ವಶನಲ್ಲಿ ಅದನ್ನು ತೆಗಿಬೇಕು ಅಂತ. ಸೊ ನಮ್ಮ ಕ್ವಶನಲ್ಲಿ ಅದಿಲ್ಲ. ನೆಕ್ಸ್ಟ್ ಯೂನಿಟ್ ಪ್ರೊಡಕ್ಷನ್ ಅಂದರೆ ಒಂದೇ ಪ್ರೊಡ್ಯೂಸ್ ಮಾಡಬೇಕು. S ಡಿರೈವ್ಸ್ ಬರೀ A ಇದ್ದಿದ್ರೆ ಅದು ಯೂನಿಟ್ ಪ್ರೊಡಕ್ಷನ್ ಆಗ್ತಿತ್ತು. S ಡಿರೈವ್ಸ್ ಬರೀ B ಇದ್ದಿದ್ರೆ ಅದು ಯೂನಿಟ್ ಪ್ರೊಡಕ್ಷನ್ ಆಗ್ತಿತ್ತು. ಇವಾಗ ನೀವು ಕೇಳ್ಬೋದು, B ಇಸ್ ಡಿರೈವಿಂಗ್ ಓನ್ಲಿ 0, ಇಸ್ ಇಟ್ ದ ಯೂನಿಟ್ ಪ್ರೊಡಕ್ಷನ್? ನೋ, ವೇರಿಯೇಬಲ್ಸ್ ಇರಬೇಕು A B ಆ ಥರ. ನೆಕ್ಸ್ಟ್ ಬಂದುಬಿಟ್ಟು ಇವಾಗ ನಾವು ಇದರಲ್ಲಿ ನೋಡಿ, ಫಸ್ಟ್ ಆಫ್ ಆಲ್ CNF ಅಂದರೆ ಏನು ಗೊತ್ತಾ, ನಮಗೆ ರೈಟ್ ಸೈಡ್ ಯಾವಾಗಲೂ 0 ಅಥವಾ 1ಇಂದ ಸ್ಟಾರ್ಟ್ ಆಗಬಾರ್ದು, ವೇರಿಯೇಬಲಿಂದ ಸ್ಟಾರ್ಟ್ ಆಗಬೇಕು. ಸೊ ಅದು ವೇರಿಯೇಬಲಿಂದ ಸ್ಟಾರ್ಟ್ ಆಗಬೇಕು ಅಂದರೆ ನಾನು 0ನ ಯಾವುದಾದ್ರೂ C0 ಅಂತ ವೇರಿಯೇಬಲಿಂದ ರಿಪ್ಲೇಸ್ ಮಾಡ್ತೀನಿ, 1ಅನ್ನು C1 ವೇರಿಯೇಬಲಿಂದ ರಿಪ್ಲೇಸ್ ಮಾಡಿ ಬರೀತೀನಿ. ಸೊ ನೀವು ರಿಪ್ಲೇಸ್ ಮಾಡಿ ಬರೀರಿ. ಓಕೆ, ಇಲ್ಲಿ 0 ಇದೆ ಅಲ್ವಾ, 0 ಪ್ಲೇಸಲ್ಲಿ C0 ರಿಪ್ಲೇಸ್ ಮಾಡಿ, 1 ಪ್ಲೇಸಲ್ಲಿ C1 ರಿಪ್ಲೇಸ್ ಮಾಡಿ ಬರೆದಾಗ ಐ ಗೆಟ್ ಸಮಥಿಂಗ್ ಲೈಕ್ ದಿಸ್. ಸೊ ನೀವು ಏನೇನು ರೀಪ್ಲೇಸ್ ಮಾಡಿದ್ದೀರಾ ಅದಷ್ಟನ್ನು ಇನ್ನೊಂದು ಸಲ ನೀಟಾಗಿ ಬರಿಬೇಕು. ಅದು ಬಂದುಬಿಟ್ಟು ಫೈನಲ್ ಆನ್ಸರ್ ಆಗಿರುತ್ತೆ ಅಷ್ಟೇ. ಇಲ್ಲೂ ಅಷ್ಟೇ ಆಯಿತಾ, A 2 ಸಲ ರಿಪೀಟ್ ಆಗಿದೆ. ಫಾರ್ A 2 ಸಲ ರಿಪೀಟ್ ಆಗಿರೋದನ್ನು D1 ಅಂತ ಇಂಡಿಕೇಟ್ ಮಾಡಿದ್ದೀನಿ, B 2 ಸಲ ರಿಪೀಟ್ ಆಗಿರೋದನ್ನು D2 ಅಂತ ಇಂಡಿಕೇಟ್ ಮಾಡಿದ್ದೀನಿ ಅಷ್ಟೇ. ಓಕೆ, ಆಮೇಲೆ ಶೋ ದ್ಯಾಟ್ ಇಸ್ ನಾಟ್ ಕಂಟೆಕ್ಸ್ಟ್ ಫ್ರೀ. ಸೊ ನಾಟ್ ಕಂಟೆಕ್ಸ್ಟ್ ಫ್ರೀ ಬೇರೆ ಆ್ಯಂಡ್ ಲಾಸ್ಟ್ ಮಾಡ್ಯೂಲಲ್ಲಿ ಇರೋದೇ ಬೇರೆ ಕಾನ್ಸೆಪ್ಟ್. ಓಕೆ, ಅಲ್ಲಿ 3 ಕಂಡೀಷನ್ಸೇ ಬೇರೆ, ಇಲ್ಲಿ ಕಂಡೀಷನ್ಸೇ ಬೇರೆ ಆಗುತ್ತೆ. ಓಕೆ, ಸೊ ಕೊಟ್ಟಿರೋ ಕ್ವೆಶನನ್ನು ನಾವು UVWXY ಆಗಿ ಡಿವೈಡ್ ಮಾಡ್ಕೋಬೇಕು ಇನ್ ಸಚ್ ಅ ವೇ ದ್ಯಾಟ್ U ಮತ್ತು X ಆ್ಯಡ್ ಮಾಡಿದಾಗ, ಓಕೆ, ದಿಸ್ ಇಸ್ U, ಕೈಂಡ್ಲಿ ಮೇಕ್ ದಿಸ್ ಮಿಸ್ಟೇಕ್ ಕರೆಕ್ಟ್ಲಿ, ಇದು U ಆಗಬೇಕು. ಸೊ U ಮತ್ತು X ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1 ಇರಬೇಕು. ಸೊ ಲೆಟಸ್ ಸೇ U ಮತ್ತು X ಅಂದರೆ ಏನು, AA. ಸೊ 2 ಟೈಮ್ಸ್ ಆಯಿತು. ಸೊ 2 ಇಸ್ ಆಬ್ವಿಯಸ್ಲಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1. ಸೊ ನೀವು ಡಿವೈಡ್ ಮಾಡ್ಕೊಂಡಿರೋದನ್ನು, ಓಕೆ, UVWX ಮತ್ತು ಇದು ಹೋಲನ್ನು Y ಆಗಿ ಕನ್ಸಿಡರ್ ಮಾಡಿದಾಗ ನೀವೇನು ಮಾಡಬೇಕು ಅಂದರೆ ಇನ್ ಪ್ಲೇಸ್ ಆಫ್ ದಿಸ್ ಥಿಂಗ್ I ಅಂದರೆ ಏನು ಇಲ್ಲಿ, ದಿಸ್ ಥಿಂಗ್ I ಇಸ್ ದಿಸ್. ಯಾಕೆ ಇದು ಆಯಿತು ಅಂದರೆ V ಟು ದ ಪವರ್ ಆಫ್ I ಮತ್ತು X ಟು ದ ಪವರ್ ಆಫ್ I ಕನ್ಸಿಡರ್ ಮಾಡ್ಬೋದು. ಇಲ್ಲ ನಾರ್ಮಲ್ ನೀವು ಕಂಟೆಕ್ಸ್ಟ್ ಫ್ರೀ ಗ್ರಾಮರನ್ನು ಹೇಗೆ ಪ್ರೂವ್ ಮಾಡ್ತೀರಾ ಅದ್ರ ಥರ ಮಾಡಿದ್ರು ಫೈನ್. ಸೊ ನಿಮಗೆ ಗೊತ್ತಿದೆ n ವ್ಯಾಲ್ಯೂಸ್ ಅಷ್ಟು ಈಕ್ವಲ್ ಆಗಿ ಬರಬೇಕು. ಬಟ್ ನಂಗೆ ಇಲ್ಲಿ 6, 4 ಮತ್ತು 4 ಬರ್ತಿದೆ, ವಿಚ್ ಇಸ್ ನಾಟ್ ಈಕ್ವಲ್ ಟು L. ಆ ಥರನೂ ಪ್ರೂವ್ ಮಾಡ್ಬೋದು. ಸೊ ಸಮಥಿಂಗ್ ಲೈಕ್ I ಪವರ್ n ಈಕ್ವಲ್ ಟು 4 ಅಂತ ತೊಗೊಂಡ್ರೆ I ಪವರ್ ಅಂದರೆ ಏನು, ಇಲ್ಲಿ ವಿಗೆ ಪವರ್ ಹಾಕ್ಬೋದು, V ಟು ದ ಪವರ್ ಆಫ್ I. ಸೊ V ಟು ದ ಪವರ್ ಆಫ್ I ಮತ್ತು X ಟು ದ ಪವರ್ ಆಫ್ I ತೊಗೊಂಡಾಗ ಇದು ಡಿಫ್ರೆಂಟಾಗಿ ಸಿಗುತ್ತೆ ಆನ್ಸರ್. ನೆಕ್ಸ್ಟ್ ಬಂದುಬಿಟ್ಟು ಪ್ರೂವ್ ದಾಟ್ ಕಂಟೆಕ್ಸ್ಟ್ ಫ್ರೀ ಗ್ರಾಮರ್ ಆರ್ ನಾಟ್ ಕ್ಲೋಸ್ಡ್ ಅಂಡರ್ ಕಾಂಪ್ಲಿಮೆಂಟೇಷನ್ ಅಂತ. ಸೊ ಇನ್ ದಿಸ್ ಕೇಸ್ ಅದೇನಾಗತ್ತೆ ಅಂದರೆ, ಫಸ್ಟ್ ನೀವು ಕಾಂಪ್ಲಿಮೆಂಟನ್ನು ತೊಗೊಳ್ತೀರಾ. ಸೊ ಕಾಂಪ್ಲಿಮೆಂಟನ್ನು ತೊಗೊಂಡಾಗ ಯು ವಿಲ್ ಕನ್ಸಿಡರ್ ಸಪ್ರೇಟಾಗಿ ಯೂನಿಯನ್ ಮಾಡಿ ಬರೆದಾಗ ಇಟ್ ವಿಲ್ ನಾಟ್ ಸ್ಯಾಟಿಸ್ಫೈ ದ ಕಂಡೀಷನ್. ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಸೇ ದಟ್ L1 ಇಸ್ ಅ CFL, ಅದಕ್ಕೆ ಇಂಟರ್ಸೆಕ್ಷನ್ ತೊಗೊಂಡಿದ್ದೀರಾ, ಇಂಟರ್ಸೆಕ್ಷನ್ ತೊಗೊಂಡಾಗಲೂ ಅದು CFL ಆಗಬೇಕು. ಸಿಮಿಲರ್ಲಿ L2 ಇಸ್ ಅ CFL, L2ದ ಇಂಟರ್ಸೆಕ್ಷನ್ ತೊಗೊಂಡಾಗಲೂ ಇಟ್ ಮಸ್ಟ್ ಬಿ CFL. ಬಟ್ ನಾವು ಯಾವಾಗ L1 ಮತ್ತು L2ದು ಈ CFL ಅಂತ ಕನ್ಸಿಡರ್ ಮಾಡಿಬಿಟ್ಟು ಸಪ್ರೇಟಾಗಿ ಯೂನಿಯನ್ ತೊಗೊಳ್ತೀವಿ, ಆವಾಗ ಕಂಡೀಷನ್ ಸ್ಯಾಟಿಸ್ಫೈ ಆಗಲ್ಲ. ಯಾಕೆ ಇಲ್ಲಿ ನಾನು ಯೂನಿಯನ್ ತೊಗೊಳ್ತಿದ್ದೀನಿ ಅಂದರೆ ಸಪ್ರೇಟ್, ಇವಾಗ ನೋಡಿ, together if I take or individual if I take I should get same thing. But even if I take intersection, like ನಾನು ಹೇಗೆ ಇಂಟರ್ಸೆಕ್ಷನ್ ಮಾಡ್ತಿದ್ದೀವಿ ಅಂದರೆ ಫಸ್ಟು ಆಲ್ರೆಡಿ ಕಾಂಪ್ಲಿಮೆಂಟ್ ಇರೋದನ್ನೇ ಯೂನಿಯನ್ ಮಾಡಿಬಿಟ್ಟು ಡಬಲ್ ಇಂಟರ್ಸೆಕ್ಟ್ ಮಾಡಿದ್ರು ಇಟ್ ವಿಲ್ ನಾಟ್ ಸ್ಯಾಟಿಸ್ಫೈ ದ ಕಂಡೀಷನ್.
ಸೊ ಹಾಗಾಗಿ ಇಟ್ ಈಸ್ ಸೆಟ್ ದಟ್ ಕಾಂಪ್ಲಿಮೆಂಟೇಷನ್ ಇಸ್ ನಾಟ್ ಸ್ಯಾಟಿಸ್ಫೈಡ್ ಅಂತ. ಇಂಟರ್ಸೆಕ್ಷನ್ ಯಾಕಂದರೆ ನಾನು ಇಲ್ಲಿ ಯೂನಿಯನ್, ಓಕೆ, ವೆರೆವರ್ ಐ ಟೋಲ್ಡ್ ಇಂಟರ್ಸೆಕ್ಷನ್ ಕೈಂಡ್ಲಿ ಮೇಕ್ ಅ ಕರೆಕ್ಷನ್, ಇಟ್ ಈಸ್ ಯೂನಿಯನ್. ಓಕೆ, ನೆಕ್ಸ್ಟು ಇಂಟರ್ಸೆಕ್ಷನಿಗೆ ಸಪ್ರೇಟಾಗಿ ಇನ್ನೊಂದು ಪ್ರೂಫ್ ಇದೆ. ಸೊ ಇಂಟರ್ಸೆಕ್ಷನಲ್ಲಿ ಏನಾಗುತ್ತೆ ಅಂದರೆ ಯು ಶುಡ್ ಕನ್ಸಿಡರ್ 2 ಎಕ್ಸಾಂಪಲ್ಸ್, L1 ಮತ್ತು L2. ಸೊ ಸಾರಿ ಫಾರ್ ದ ಕ್ಯಾಮ್ರಾ. ಸೊ ನಾನು ಯಾವಾಗ L1 ಮತ್ತು L2 ಸಪ್ರೇಟಾಗಿ ಕನ್ಸಿಡರ್ ಮಾಡ್ತೀನಿ, ಇಂಟರ್ಸೆಕ್ಷನ್ ಮಾಡೋಕ್ಕೆ ಹೋದಾಗ ನಮಗೆ 2 ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಅದು ಬಂದುಬಿಟ್ಟು n of a ಅಂದರೆ ನಂಬರ್ ಆಫ್ ಎಸ್ ಮಸ್ಟ್ ಬಿ ಈಕ್ವಲ್ ಟು ನಂಬರ್ ಆಫ್ ಬೀಸ್ ಇನ್ L1 ಆ್ಯಂಡ್ L2 ಅಲ್ಲಿ ನಂಬರ್ ಆಫ್ ಬೀಸ್ ಮಸ್ಟ್ ಬಿ ಈಕ್ವಲ್ ಟು ನಂಬರ್ ಆಫ್ ಸೀಸ್ ಅಂತ. ಸೊ ಈ ಕಂಡೀಷನ್ ಇಲ್ಲಿ ಸ್ಯಾಟಿಸ್ಫೈ ಆಗಲ್ಲ, ಹಾಗಾಗಿ ಇಟ್ ಈಸ್ ನಾಟ್ ಅ CFL. ಇದು ಬಂದುಬಿಟ್ಟು ಟೆಕ್ಸ್ಟ್ ಬುಕ್ಕಲ್ಲಿರೋದು. ಇಫ್ ಯು ವಾಂಟ್ ಟು ಮೇಕ್ ಎನಿ ವಿವಾದಗಳು ಟೆಕ್ಸ್ಟ್ ಬುಕ್ ಬರ್ತವ್ರ ಜೊತೆ ಮಾಡಿ. ಆ್ಯಂಡ್ ವಿ ಹ್ಯಾವ್ ಕವರ್ಡ್ ಥರ್ಡ್ ಮಾಡ್ಯೂಲ್ ಇಯರ್. ಐ ನೋ ಹ್ಯಾವ್ ಗಾನ್ ಬಿಟ್ ಫಾಸ್ಟ್. ಜಾಸ್ತಿ ನೀವು ಎಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು ಅಂದರೆ PDA ಮೇಲೆ ಮಾಡಿ, ಯಾಕಂದರೆ PDA ಕ್ವೆಶನ್ಸ್ ಜಾಸ್ತಿ ರಿಪೀಟ್ ಆಗಿದೆ. ಆ್ಯಂಡ್ ಲೆಫ್ಟ್ ಮೋಸ್ಟ್ ಡಿರೈವೇಷನ್, ರೈಟ್ ಮೋಸ್ಟ್ ಡಿರೈವೇಷನ್ ಆನ್ಸರ್ಸನ್ನು ಇವಾಗ ನೀವು ಎಕ್ಸಾಮಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡು ರಾಂಗ್ ಮಾಡ್ತೀರಾ ಅಂದರೆ ಫಸ್ಟ್ ಒಂದ್ಸಲ ಪೆನ್ಸಿಲಲ್ಲಿ ಮಾಡ್ಕೊಳ್ಳಿ. ಯಾಕಂದರೆ ಲೈಕ್ ನೀವು ಅಲ್ಲಿ ತಿದ್ಕಾಟ್ ಮಾಡಿಬಿಟ್ಟು ರಾಂಗ್ ಥರ ಬರೆದು ಆಮೇಲೆ ಸ್ಕ್ರ್ಯಾಚ್ ಹಾಕಿ ಆಮೇಲೆ ಕರೆಕ್ಟ್ ಮಾಡಿದ್ರೆ ಅವರಿಗೂ ಡೌಟ್ ಬರುತ್ತೆ ದಟ್ ನಿಮಗೆ ಈ ಕಾನ್ಸೆಪ್ಟ್ ಕ್ಲಿಯರಾಗಿ ಗೊತ್ತಿಲ್ಲ ಅಂತ. ಸೊ ನೀವು ರಾಂಗ್ ಆದರೂ ಅಷ್ಟೇ ಕಾನ್ಫಿಡೆನ್ಸಲ್ಲಿ ಬರೀರಿ, ನೀಟಾಗಿ ಬರೀರಿ. ರಾಂಗ್ ಆಗೋದನ್ನು ಹಾಗೆ ಬಿಡಿ ಅಂತ ನಾನು ಹೇಳ್ತಿಲ್ಲ. ಲೈಕ್ ಇನ್ಸ್ಟೆಡ್ ಆಫ್ ಕಾಟಿಂಗ್ ಎಂಟೈರ್ ಥಿಂಗ್ ಎಲ್ಲೇನೇನು ಸ್ಮಾಲಾಗಿ ಕರೆಕ್ಷನ್ ಮಾಡ್ಬೋದು ಅದನ್ನು ಮಾಡಿ. ಸೊ ಬೆಟರ್ ವೇ ಯು ಕ್ಯಾನ್ ಫಾಲೋ ದ ಪೆನ್ಸಿಲ್ ವಾಲಾ ಟ್ರಿಕ್, ದಟ್ ಈಸ್ ರೈಟಿಂಗ್ ಇನ್ ಪೆನ್ಸಿಲ್ ಓನ್ಲಿ ಫಾರ್ ದ ಪಾರ್ಸ್ ಟ್ರೀ. ಆ್ಯಂಡ್ ಲೆಫ್ಟ್ ಮೋಸ್ಟ್ ಮತ್ತು ರೈಟ್ ಮೋಸ್ಟ್ ಡಿರೈವೇಷನ್ ಟ್ರೀಗೆ ಫಸ್ಟ್ ಪಾರ್ಸ್ ಟ್ರೀ ಹಾಕ್ಕೊಂಡ್ರೆ ನಿಮ್ಗೆ ಆನ್ಸರ್ ಬರೆಯೋದು ಇದೇ ಲಾಸ್ಟ್ ವ್ಯಾಲ್ಯೂಸ್ ಬರೆಯೋದು ಅಂತ ಲೈಕ್ ಗೊತ್ತಾಗತ್ತೆ. ಆ್ಯಂಡ್ ದಟ್ ವಿಲ್ ಬಿ ಈಸಿಯೆಸ್ಟ್ ಥಿಂಗ್. ಆ್ಯಂಡ್ PDAಗೂ ಅಷ್ಟೇ ಫಸ್ಟ್ ಒಂದು ಎಕ್ಸಾಂಪಲನ್ನು ತೊಗೊಳ್ಳಿ. ನಾನು ಕ್ವಶನ್ ಪೇಪರಲ್ಲಿ ಅಂದರೆ ಸ್ಕೀಮ್ ಆಫ್ ಇವ್ಯಾಲ್ಯೂಷನಲ್ಲಿ ನೋಡಿರೋ ಪ್ರಕಾರ ಲೈಕ್ ದಿಸ್ ಥಿಂಗ್, ಓಕೆ, ಸಂಬಡಿ ಟೋಲ್ಡ್ ಮೀ ದಟ್ GNFಗೆ, ಓಕೆ, ಬಿಫೋರ್ ಗೋಯಿಂಗ್ ಟು GNF ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ರು, ನಾವು ಓದಬಾರ್ದ ಇದನ್ನು ಅಂತ. ಇದು ಈ ಕ್ವೆಶನ್ ಆಯಿತಾ, ಮಾಡ್ಯೂಲ್ 2 ಅಲ್ಲಿ obtain regular expression that denotes the language using Clence theorem. ಸೊ ಕ್ಲೆನ್ಸ್ ಥಿಯರಮಿಗೆ ಬೇಸಿಕಲಿ ಅವಾಗ ಇದನ್ನು ಯಾಕೆ ಕೊಟ್ಟರು ಅಂದರೆ, ಓಕೆ, ಏನದು ವಾಟ್ ಇಸ್ ದಟ್, ಗ್ರೇಸ್ ಮಾರ್ಕ್ಸ್ ಯಾಕೆ ಕೊಟ್ಟರು ಆ ಪರ್ಟಿಕ್ಯುಲರ್ ಇಯರ್ ಅಂದರೆ ಆವಾಗ ಕ್ಲೆನ್ಸ್ ಥಿಯರಮ್ ಅನ್ನೋದು ಸಿಲೆಬಸ್ಸಲ್ಲಿ ಇತ್ತು. ಬಟ್ ಅವ್ರಿಗೆ ಯಾವ ಇಯರಲ್ಲೂ ಕೂಡ ಯೂಸಿಂಗ್ ಕ್ಲೆನ್ಸ್ ಥಿಯರಮೇ ಪ್ರೂವ್ ಮಾಡಿ ಅಥವಾ ಅಪ್ಟೇನ್ ಅಂತ ಕೇಳಿರಲಿಲ್ಲ. ನಾರ್ಮಲ್ ಆಗಿ ಎಕ್ಸ್ಪ್ರೆಷನನ್ನು ಅಪ್ಟೇನ್ ಮಾಡ್ತಿದ್ರು. ಬಟ್ ಇಲ್ಲಿ ಸ್ಪೆಸಿಫಿಕ್ ಆಗಿ ಕ್ಲೆನ್ಸ್ ಥಿಯರಮ್ ಫಸ್ಟ್ ಟೈಮ್ ಕೇಳಿರೋ ರೀಸನಿಗೆ ದೇ ಗಾಟ್ ದ ಗ್ರೇಸ್ ಮಾರ್ಕ್ಸ್ ಅಷ್ಟೇ. ಇದು ಸಿಲೆಬಸ್ಸಲ್ಲಿ ಇದೆಯಾ? ಖಂಡಿತ ಇದೆ. ಆ್ಯಂಡ್ ಟೆಕ್ಸ್ಟ್ ಬುಕ್ಕಲ್ಲಿ ನ್ಯೂಮರಿಕಲ್ಸ್ ಕೂಡ ಇದೆ ಇದ್ರ ಮೇಲೆ. ಆ್ಯಂಡ್ ಸಿಮಿಲರ್ಲಿ ಇನ್ನೊಂದು ಗ್ರೇಸ್ ಮಾರ್ಕ್ಸ್ ಕ್ವಶನ್ ಇದೆ, ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಯಾಕಂದರೆ ಆವಾಗ ನಾನು 4th ಮಾಡ್ಯೂಲ್ನ ಕವರ್ ಮಾಡ್ತಿರ್ತೀನಿ. ಅಲ್ಲಿ ಗ್ರೇಸ್ ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ, ಬಟ್ ಆ್ಯಕ್ಚುಲಿ ಆ ಕಂಟೆಂಟ್ 5th ಮಾಡ್ಯೂಲಲ್ಲಿ ಇದೆ. ನೀವು ಡಿಸೆಂಬರ್ ಪೇಪರಿನ ಸ್ಕೀಮ್ ಆಫ್ ಇವ್ಯಾಲ್ಯೂಷನ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ, ಅದರಲ್ಲಿದೆ ಆಯಿತಾ. ಸೊ ಆ್ಯಂಡ್ ಡು ನಾಟ್ ವರಿ, ಜಸ್ಟ್ ಗಿವ್ ಯೋರ್ ಬೆಸ್ಟ್, ಸ್ಟಡಿ ವೆಲ್.